ಕೇಳ್ಕೊಬೇಕಾಗ್ತದೆ. ನಾವು ಅಧಿಕಾರಿಗಳಂತಂದ್ರೆ ಅಧಿಕಾರದಲ್ಲಿ ನಾವು ಅಧಿಕಾರವನ್ನ ಸೇವೆ ರೂಪದಲ್ಲಿ ಸಲ್ಲಿಸುವಂಥದ್ದು ಅತ್ಯವಶ್ಯಕವಾಗಿದೆ. ಕೂಡ ಅಪರಾಧ ಆಗ್ತದೆ, ಭ್ರಷ್ಟಾಚಾರ ಆಗ್ತದೆ, ಪೆನ್ ತೆಗೆದುಕೊಂಡ್ರು ಕೂಡ ಭ್ರಷ್ಟಾಚಾರ. ಸೊ ಈ ರೀತಿ ಭ್ರಷ್ಟಾಚಾರದ ಒಂದು ವ್ಯಾಪ್ತಿ ವಿಶಾಲವಾಗಿ ಹಮ್ಮಿಕೊಂಡಿದೆ, ವಿಶಾಲವಾಗಿ ಹರಡಿಕೊಂಡಿದೆ. ನಿಮಗೆಲ್ಲ ಗೊತ್ತಿರಲಿ, ಭ್ರಷ್ಟಾಚಾರ ಅನ್ನೋದು ಒಂದು ನಮ್ಮಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ 7A ನಲ್ಲಿ ಒಂದು ಯಾರಾದ್ರೂ ಕೂಡ ಒಂದು ಬದಿಯ ಕರ್ತವ್ಯವನ್ನು ಮಾಡಲು ಅಂದ್ರೆ ತಮಗೆ ಕೊಟ್ಟಂತ ಕರ್ತವ್ಯವನ್ನು ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ಅದರಿಂದ ಏನಾದ್ರೂ ಪಾಸಿಟಿವ್ ಅಂತಂದ್ರೆ ಏನಾದ್ರೂ ಕೂಡ ಅಡ್ವಾಂಟೇಜಸ್ ಅಂತಂದ್ರೆ ಏನಾದ್ರೂ ಲಾಭವನ್ನು ಪಡೆಯೋದಕ್ಕೋಸ್ಕರ ಆತನನ್ನ ಸೇವೆ ಮಾಡಿದ್ದಾದ್ರೆ ಅದು ಭ್ರಷ್ಟಾಚಾರ ತಡೆ ಕಾಯ್ದೆ 1988 ಅಲ್ಲಿ 7A ನಲ್ಲಿ ಅದೇನು ಭ್ರಷ್ಟಾಚಾರ ಆಗ್ತದೆ ಅಂತಂದ್ರೆ ಟ್ರ್ಯಾಪ್ ಮಾಡುವಂತ ಒಂದು ಪರಿಸ್ಥಿತಿ ನಮಗೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ 7A ನಲ್ಲಿ ಯಾರಾದ್ರೂ ತಮ್ಮ ಬದಿಯ ಕರ್ತವ್ಯವನ್ನು ಮಾಡುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಲಂಚ ರುಶ್ವತ್ತನ್ನು ಪಡೆದಾಗ ಅಪರಾಧ ಆಗ್ತದೆ ಅನ್ನೋದು ತಮ್ಮ ಗಮನದಲ್ಲಿ. ಇನ್ನು ಕೂಡ ಮುಂದುವರೆದು ಸಾಕಷ್ಟು ಪ್ರಕರಣಗಳು ನಮ್ಮಲ್ಲಿ ಗೊತ್ತಾಗ್ತಾ ಇದೆ. ರೇಟ್ಸ್ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೇಳಿದಿರ. ಏನಪ್ಪಾ ಅಂತಂದ್ರೆ ತಮ್ಗಿರುವಂತ ವ್ಯಾಪ್ತಿಯಲ್ಲಿ ಏನು ಸರ್ಕಾರದ ಸಂಬಳ ಬರ್ತಾ ಇದೆ, ಸಂಬಳವನ್ನು ಹೊರತುಪಡಿಸಿ ಏನು ನಮಗೆ ಸೌಲಭ್ಯಗಳಿದೆ ಅದನ್ನು ಹೊರತುಪಡಿಸಿ ಅತಿ ಹೆಚ್ಚಾಗಿ ಏನಾದರೂ ಹಣವನ್ನು ಮಾಡೋದಾಗಲಿ, ಆಸ್ತಿಯನ್ನು ಮಾಡೋದಾಗಲಿ, ಅಥವಾ ಏನಾದರೂ ಕೂಡ ಬೇರೆ ಬೇರೆ ನಮ್ಮ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ರು ಕೂಡ ನಾವು ಅದರಲ್ಲಿ ಪ್ರಕರಣ ದಾಖಲಿಸಿಕೊಂಡು ನಮ್ಮ ಮೇಲೆ ಪ್ರಕರಣವನ್ನು ದಾಖಲಿಸುವಂತ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟಿದೆ. ಆ ಕಾರಣದ ಬಂಧುಗಳು ತಮಗೆಲ್ಲ ಗೊತ್ತಿರಲಿ, ಈ ಅಕ್ರಮ ಆಸ್ತಿ ಸಂಪಾದನೆ ಅನ್ನೋದು ಇವತ್ತಿಂದಲ್ಲ, ಗೊತ್ತಿರಲಿ ನಮ್ಮ ದೇಶದಲ್ಲಿ ಬ್ರಿಟಿಷ್ ಎಂಬ ಒಂದು ಆಡಳಿತವನ್ನು ಮಾಡೋದು, ಬ್ರಿಟಿಷರ ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಕೂಡ ಭ್ರಷ್ಟಾಚಾರ ಇತ್ತು. ಅಂತಂದ್ರೆ ಈಗೆಲ್ಲ ಗೊತ್ತಿರಲಿ, ಪ್ರಥಮ ಬಾರಿಗೆ ಭ್ರಷ್ಟಾಚಾರದಲ್ಲಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿ ಯಾರಾದ್ರೂ ಕೂಡ ಒಂದು ಪ್ರಕರಣ ದಾಖಲಿಸಿಕೊಂಡಂತ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಅದು ವಾರನ್ ಹೇಸ್ಟಿಂಗ್ಸ್. ನಾವೆಲ್ಲರೂ ಕೂಡ ಇತಿಹಾಸವನ್ನು ಅಭ್ಯಾಸ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಕೂಡ ವಾರನ್ ಹೇಸ್ಟಿಂಗ್ಸ್ ಅನ್ನುವಂತ ಒಬ್ಬ ವ್ಯಕ್ತಿ ಬ್ರಿಟಿಷ್ ಅಧಿಕಾರಿ ಅವನು ಕೆಲಸಕ್ಕೆ ಬಂದಿರ್ತಾನೆ, ಬ್ರಿಟನ್ನಿಂದ ಇಲ್ಲಿ ಕೆಲಸಕ್ಕೆ ಬಂದಿರ್ತಾನೆ. ಕೆಲಸಕ್ಕೆ ಬಂದಾಗ ಸಂಬಳವನ್ನು ಹೊರತುಪಡಿಸಿ ಆತ ಅಕ್ರಮ ಆಸ್ತಿಯನ್ನು ಮಾಡ್ತಾನೆ. ಆತನ ಮೇಲೆ ಅಕ್ರಮ ಆಸ್ತಿ ಸಂಪಾದನೆಗಾಗಿ ಪ್ರಕರಣ ದಾಖಲಾಗ್ತದೆ. ನಂತರ ಆತ ಪ್ರಕರಣ ದಾಖಲಾದ ನಂತರ ಇಂಗ್ಲೆಂಡ್ ನಲ್ಲಿ ಹೋಗಿ ಸುಸೈಡ್ ಮಾಡುವಂತ ಅನ್ನೋ ಒಂದು ಇತಿಹಾಸವನ್ನು ನಾವೆಲ್ಲರೂ ಕೂಡ ನೋಡ್ಕೊಂಡಿದ್ದೇವೆ. ಸೊ ಅದಕ್ಕೋಸ್ಕರ ತಮ್ಗೆಲ್ಲರಿಗೂ ಕೂಡ ಕಿವಿ ಮಾತು, ನಾವು ಏನು ಸಾರ್ವಜನಿಕ ಸೇವಕರಾಗಿದ್ದೇವೆ ಅಂತಂದ್ರೆ ಪ್ರಧಾನಮಂತ್ರಿಗಳು ಕೂಡ ಹೇಳ್ತಾರೆ ಪ್ರಧಾನ ಸೇವಕರು ಅಂತಂದ್ರೆ ಅವ್ರು ಪ್ರಧಾನ ಸೇವಕರಾದ್ರೆ ನಮ್ಮ ವ್ಯಾಪ್ತಿಯಲ್ಲಿ ನಾವು ಕೂಡ ಸೇವಕರಾಗಿದ್ದೇವೆ. ಆ ಕಾರಣಕ್ಕೋಸ್ಕರ ತಮ್ಮ ಸೇವೆಯನ್ನು ಏನಿದೆ ಅದನ್ನ ಯಾವುದೇ ಲಂಚ ರುಶ್ವತ್ತುಗಳಿಲ್ಲದೆ ಸೇವೆಯನ್ನು ಮಾಡಿ ಮತ್ತು ಆದಷ್ಟು ಜನರಿಗೆ ಸ್ಪಂದಿಸುವಂತ ಸೇವಾ ಮನೋಭಾವ ತಮ್ಮಲ್ಲಿರಲಿ. ಇನ್ನೂ ಕೂಡ ಹೇಳಬೇಕಂತಂದ್ರೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕ ಅಧಿಕಾರಿಗಳ ಮೇಲೆ ಕೂಡ ಕೆಲವೊಂದು ಒತ್ತಡಗಳಿರ್ತವೆ. ಯಾವುದೇ ಸಂಘಟನೆಗಳಿರ್ಬೋದು, ಯಾವುದೇ ಪಕ್ಷದ ವ್ಯಕ್ತಿಗಳಿರ್ಬೋದು, ಇಲ್ಲ ಯಾವುದೇ ಒಬ್ಬ ಏನು ಸಾಮಾಜಿಕ ಹೋರಾಟಗಾರ ತಿಳ್ಕೊಂಡು ತಮ್ಮ ಮೇಲೆ ಪ್ರಭಾವ ಬೀರಿ ತಮ್ಮ ಕೆಲಸಕ್ಕೆ ಅಡ್ಡಿಪಡಿಸುವಂತ ಉದಾಹರಣೆಗಳು ಒಂದು ವೇಳೆ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ತಾವು ತಮ್ಮ ಪದವಿಯ ಕರ್ತವ್ಯವನ್ನು ಮಾಡುವಂತ ಸಂದರ್ಭದಲ್ಲಿ ಯಾವ ಹೆದರುವ ಅವಶ್ಯಕತೆಗಳಿಲ್ಲ. ಸೊ ಧೈರ್ಯವಾಗಿ ತಾವು ಕೆಲಸವನ್ನು ಮಾಡಿ ಕಾನೂನುಬದ್ಧವಾಗಿ ಕಾನೂನಾತ್ಮಕವಾಗಿ ಏನು ಕೆಲಸ ಮಾಡಲಿಕ್ಕೆ ಆ ಕೆಲಸವನ್ನು ಮಾಡಿ, ಯಾರಾದ್ರೂ ಅಂತ ಸಂಘಟನಾತ್ಮಕ ವ್ಯಕ್ತಿ, ಸಂಘಟನೆಯನ್ನು ಬರುವಂತ ವ್ಯಕ್ತಿ ಅಥವಾ ಹೋರಾಟಗಾರ ತಮ್ಮ ಮೇಲೆ ಅಂತಂದ್ರೆ ಅವರು ಕಾನೂನಾತ್ಮಕವಾಗಿ ಯಾವುದೇ ಮಾಹಿತಿಯನ್ನು ಕೇಳಿದ್ರೆ ಅಥವಾ ಕಾನೂನಾತ್ಮಕವಾಗಿ ಅದನ್ನು ಹೋರಾಡಿದ್ರೆ ನಾವು ಅದಕ್ಕೆ ಸ್ಪಂದಿಸಲೇಬೇಕು. ಅದು ಕಾನೂನು ಬಿಟ್ಟು ಏನಾದರೂ ನಿಮ್ಮಿಂದ ಹಣವನ್ನ ಬಯಸುವುದಾಗಲಿ ಏನಾದರೂ ಎಕ್ಸ್ಟ್ರಾ ಏನಾದರೂ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಕೂಡ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಒಂದು ಪ್ರಕರಣವನ್ನು ದಾಖಲಿಸಲಿಕ್ಕೆ ಅವಕಾಶ ಇದೆ. ಜೊತೆಗೆ ತಮ್ಮಿಂದ ಹಣವನ್ನು ಏನಾದರೂ ಅಂತ ಕೇಳಿದ್ರೆ, ಯಾಕಂದ್ರೆ ನಾವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ತಮ್ಮಿಂದ ಯಾರಾದ್ರೂ ಹಣವನ್ನು ಕೊಡೋದು ಏನೋ ತೊಂದರೆ ಮಾಡೋದಾದ್ರೆ ಅವರ ಮೇಲೆ ಕೂಡ IPC ಪ್ರಕರಣಗಳನ್ನು ದಾಖಲಿಸಲಿಕ್ಕೆ ಅವಕಾಶ ಇದೆ. ಆ ಕಾರಣಕ್ಕೋಸ್ಕರ ಯಾವ ಪ್ರಕರಣ ದಾಖಲಿಸಿದಂತ ವ್ಯಕ್ತಿಗಳ ಮೇಲೆ ಅವಕಾಶ ಇದೆ. ಯಾರಾದ್ರೂ ತಮ್ಮ ಕೆಲಸವನ್ನು ಮಾಡಲು ತುಂಬಾ ಡಿಲೇ ಮಾಡ್ತಿದ್ರೆ ನಮಗೆಲ್ಲ ಗೊತ್ತಿರಲಿ, ಸಕಾಲ ಅಂತ 2019ರಲ್ಲಿ ಜಾರಿಗೆ ಬಂದಂತ ಒಂದು ವಿಶೇಷವಾದಂತಹ ಕಾಯ್ದೆ. ಈ ಕಾಯ್ದೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಇಲಾಖೆಯಲ್ಲಿ ಆ ಇಲಾಖೆ ತನ್ನ ನಿಗದಿತ ಸಮಯದಲ್ಲಿ ಏನು ಸೇವೆಗಳನ್ನು ಮಾಡ್ತಾರೆ ಸೇವೆಯನ್ನು ಮಾಡಲಿಕ್ಕೆ ಸಕಾಲ ಅನ್ನೋ ಒಂದು ಯೋಜನೆಯನ್ನು ಜಾರಿಗೆ ತಂದಾರೆ. ಇಂತಹ ಸಂದರ್ಭದಲ್ಲಿ ಯಾರಾದರೂ ಆ ಒಂದು ಕೆಲಸವನ್ನು ಮಾಡಿ ಕೊಡದೆ ಅಂಕವರ್ಷಕ್ಕೆ ಡಿಲೇ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ನಮ್ಮಲ್ಲಿ ಕಂಪ್ಲೇಂಟ್ ಅನ್ನು ಕೊಡಿ. ಅದಕ್ಕೆ ಫಾರ್ಮ್ 1 and 2 ಅಂತ ವ್ಯವಸ್ಥೆ ಇದೆ. ಆ ಫಾರ್ಮ್ ಅಲ್ಲಿ ನೀವು ಅಂತ ಅಧಿಕಾರಿಗಳ ವಿರುದ್ಧ ದೂರನ್ನು ದಾಖಲಿಸಿದ್ರೆ ಅಂತ ಅಧಿಕಾರಿಗಳನ್ನು ವಿಚಾರಣೆ ಕರೆದು ತಮ್ಮ ಕೆಲಸವನ್ನು ಕೂಡ ಮಾಡಿಕೊಳ್ಳಬೇಕು. ಇಂಥ ವ್ಯವಸ್ಥೆಗಳು ನಮ್ಮ ಲೋಕಾಯುಕ್ತಗಳಿದೆ. ಬಂಧುಗಳೇ, ತಾವು ಗಮನದಲ್ಲಿ ಕೇಳಬೇಕು. ಎಲ್ಲ ಅಧಿಕಾರಿಗಳು ಕೂಡ ಮಾತನ್ನು ಕೂಡ ಹೇಳಿದ್ದೇವೆ.
ಸಾರ್ವಜನಿಕರಿಗೂ ಕೂಡ ನಾವು ಮಾಹಿತಿಯನ್ನು ನೀಡಿದ್ದೀವಿ. ಸೊ ಆ ಕಾರಣದಿಂದ ನಮ್ಮ SP ಸಾಹೇಬರು ಬಂದ ನಂತರ ಎಲ್ಲ ಸಾರ್ವಜನಿಕರು ಸಂಯಮದಿಂದ ವರ್ತಿಸಿ ನಮ್ಮ ಸ್ಟೇಜಿನ ಎಡಭಾಗ ಈ ಕಡೆಯಿಂದ ಬಂದು ಇಲ್ಲಿ ಈ ಕಡೆಯಿಂದ ನಾವು ಹೋಗಬಹುದಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈಗ ನಮ್ಮ ಮಾನ್ಯ DSP ಸರ್ ರಾಮಕೃಷ್ಣ ಬಸರು ಮಾತನಾಡುತ್ತಾರೆ. ನಮ್ಮ ತುಮಕೂರು ಲೋಕಾಯುಕ್ತ ಘಟಕದಿಂದ ನಿಮ್ಮ ಪಾವಗಡ ತಾಲೂಕಿನ ಒಂದು ಘಟಕವನ್ನು ಈ ದಿನ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಹ ಭಾಗವಹಿಸಬೇಕು ಅಂತ ಹೇಳಿ ನಾವು ಇಒ ಮತ್ತು ತಹಸೀಲ್ದಾರ್ಗೆ ಮನವಿ ಮಾಡಿದ್ದ. ಯಾವ ಇಲಾಖೆ ಬಂದಿಲ್ಲ, ಸ್ವಲ್ಪ ಮಾಹಿತಿ ಕೊಡಿ. ಇಲಾಖೆ ಬಂದಿಲ್ಲ, ಎಲ್ಲ ಇಲಾಖೆಗಳು ಬರಬೇಕು ಅಂತ ಹೇಳಿದ್ದ. ನಿಮ್ಮಲ್ಲಿ ಯಾವ ಇಲಾಖೆ ಬಂದಿಲ್ಲ, ಯಾತಕ್ಕೋಸ್ಕರ ಬಂದಿಲ್ಲ, ಮಾಹಿತಿ ಕೊಡಿ ಸ್ವಲ್ಪ. ಬಂದಿದ್ದಾರಾ? ಸರ್ವೆ, ಎಕ್ಸೈಸ್ ಅಧಿಕಾರಿ, ಸರ್ವಿಸ್ ಪತ್ರ ನಿಮ್ಮ ಇವರಿದ್ದಾರೆ, ಎಲ್ಲಿದ್ದಾರೆ ಅಧಿಕಾರಿ? ಸುಳ್ಳು ಕೆಲವು ಸಾರ್ವಜನಿಕರು ಬಂದಿದ್ದಾರೆ. ದೂರು ಕೊಟ್ಟಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಮಾಹಿತಿ ಕೊಡಬೇಕಾಗುತ್ತದೆ. ಅವರು ಏನು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಯಾಕೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಕಂಪ್ಲೇಂಟ್ ಕೊಟ್ಟು ಎಷ್ಟಾಗಿದೆ, ಇಲ್ಲಿಂದ ಅವ್ರು ಕೆಲಸ ಮಾಡೋಕ್ಕೆ ಯಾಕೆ ಡಿಲೇ ಆಗಿದೆ, ಇಷ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲೇ ಈ ವಿಷಯದಲ್ಲೇ ನೀವು ಕೇಂದ್ರ ಸ್ಥಾನದಲ್ಲಿ ಇಲ್ಲೇ ಇರಲಿ. ನಿಮ್ಮ ಸಿಬ್ಬಂದಿಯವರಿಗೆ ನೀವು ಅವ್ರಿಗೆ ಸರಿಯಾದಂಥ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ನೀವು ತಿಳುವಳಿಕೆ ನೀಡಬೇಕಾಗ್ತದೆ. ಅದನ್ನ ಬದಿಗೊಟ್ಟು ನಮ್ಮ ತಹಸೀಲ್ದಾರ್ ಇಲ್ಲ, ನಮ್ಮ ಇಒ ಇಲ್ಲ, ನಮ್ಮ ಮುನ್ಸಿಪಲ್ ಆಫೀಸರ್ ಇಲ್ಲ, ನಮ್ಮ ಸರ್ವೇಯರ್ ಇಲ್ಲ ಅಂತ ಹೇಳಿ ಸಬ್ಬು ಬೆಳಗಿಲ್ಲ. ಸರ್ಕಾರದಲ್ಲಿ ಸಾಕಷ್ಟು RTI ಕಾರ್ಯಕರ್ತರು ಮಾಹಿತಿ ಕೇಳಿದಂಥ ಸಂದರ್ಭದಲ್ಲಿ ಕೆಲವರು ಮಾಹಿತಿ ಕೊಟ್ಟಿಲ್ಲ ಅಂತ ಸಾಕಷ್ಟು ದೂರುಗಳು ಬರ್ತಾ ಇದ್ದಾರೆ. RTI ಕಾಯ್ದೆಯಲ್ಲಿ ನಿಮಗೆ ಇಂತಿಷ್ಟ ದಿನಗಳಲ್ಲಿ ನೀವು ಮಾಹಿತಿ ಕೊಡಬೇಕು ಅಂತ ಹೇಳಿ ಅವರಿಗೆ ಜಾರಿ ಹಾಕಿದ್ದೀರ. ಆ ಪ್ರಕಾರ ನೀವು ಅವ್ರಿಗೆ ಮಾಹಿತಿ ಕೊಡಬೇಕಾಗ್ತದೆ. ಮಾಹಿತಿ ಕೊಡಕ್ಕೆ ಬರೋದಿಲ್ಲ ಅಂತಂದ್ರೆ ನೀವು ಎಂಡರ್ಸ್ಮೆಂಟ್ ಕೊಡಿ ಅವ್ರಿಗೆ, ಯಾವ್ದಕ್ಕೋಸ್ಕರ ನಾವು ಮಾಹಿತಿ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿ. ಒಂದು ವೇಳೆ ಏನಾದ್ರು ಕೋರ್ಟ್ ಮ್ಯಾಟರ್ ಆಗಿದ್ರೆ ಅಥವಾ ಕೆಲಸ ಪೆಂಡಿಂಗ್ ಇದ್ರೆ ಅವ್ರು ನಿಖರವಾಗಿ ರೈಟಿಂಗ್ ಅಲ್ಲಿ ಒಂದು ಎಂಡರ್ಸ್ಮೆಂಟ್ ಕೊಡಿ. ನಾವು ಇಂಥ ಕಾರಣಕ್ಕೋಸ್ಕರ ನಾವು ನೀವು ಮಾಹಿತಿ ಕೊಡಕ್ಕೆ ಆಗ್ತಿಲ್ಲ, ಇದು ಸ್ವಲ್ಪ ದಿನ ಕಾಲಾವಕಾಶ ಬೇಕಾಗುತ್ತೆ ಅಂತ ನಾನು ಮಾಹಿತಿ ತಿಳಿಸ್ಬೇಕಾಗ್ತದೆ. ನೀವೇನೋ ತಿಳಿಸಿದರೆ ಅವರಿಗೆ ಮಾಹಿತಿನೂ ಕೊಡೋದಿಲ್ಲ, ಅವರು ಪದೇ ಪದೇ ಅರ್ಜಿ ಹಾಕೋದಕ್ಕೂ ಸಹ ಸರಿಯಾಗಿ ಎಂಡರ್ಸ್ಮೆಂಟ್ ಕೊಡಕ್ಕೆ ಬರ್ತಾ ಇಲ್ಲ. ನೀವು ಅದು ತಪ್ಪಾಗ್ತದೆ. ಕಾನೂನು ಪ್ರಕಾರ ನೀವು ಅವರಿಗೆ ಮಾಹಿತಿ ಕೊಡಲೇಬೇಕಾಗ್ತದೆ. ಆಮೇಲೆ ಕೆಲವೊಂದು ಈಗ ಜಾಸ್ತಿ PDO ಮೇಲೆ ಸಾಕಷ್ಟು ದೂರುಗಳು ಬರ್ತಾ ಇದ್ದಾರೆ. PDO ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ, ಆಫೀಸ್ಗೆ ಹೋಗಿ ಆಫೀಸರ್ ಸಿಗೋದಿಲ್ಲ, ಕೇಳಿದ್ರೆ ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ ಅಂತ ಸಬ್ಬು ಬೇಡ್ತಾ ಇದ್ದಾರೆ. ನಾವು ಪ್ರತಿಯೊಂದು ಆಫೀಸ್ ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಮೂರು ದಾಖಲಾತಿಗಳನ್ನು ನೋಡ್ತೀವಿ. ಮೊದಲನೇದು ಅಟೆಂಡೆನ್ಸ್ ರಿಜಿಸ್ಟರ್ ನೋಡ್ತೀವಿ, ಎರಡನೇದು ಕ್ಯಾಶ್ ಡಿಕ್ಲರೇಷನ್, ಮೂರನೇದು ನಿಮ್ಮ ಮೂವ್ಮೆಂಟ್ ರಿಜಿಸ್ಟರ್. ಈ ಮೂವ್ಮೆಂಟ್ ರಿಜಿಸ್ಟರ್ ಕಂಪಲ್ಸರಿ ಚೆಕ್ ಮಾಡ್ತೀವಿ, ಯಾಕೆಂದ್ರೆ ಯಾರು ಮೂವ್ಮೆಂಟ್ ರಿಜಿಸ್ಟರ್ಗಳನ್ನ ಮೇಂಟೈನ್ ಮಾಡ್ತಾ ಇಲ್ಲ. ಪ್ರತಿಯೊಂದು ಕಚೇರಿಯಲ್ಲೂ ಸಹ ಮೂವ್ಮೆಂಟ್ ರಿಜಿಸ್ಟರ್ನ ಇಡತಕ್ಕಂಥ ಜವಾಬ್ದಾರಿ ನಿಂತಾಗಿರ್ತದೆ. ಆ ಸುಪೀರಿಯರ್ ಆಫೀಸರ್ಸ್ ನೀವು ಎಲ್ಲೇ ಹೋಗ್ಲಿ ಇಂಥ ಕೆಲಸದ ಮೇಲೆ ಇಂಥ ಕಡೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ ಬರ್ಬಿಟ್ಟು ಹೋಗ್ಬೇಕು. ಪುನಃ ವಾಪಸ್ ಬಂದಂಥ ಸಂದರ್ಭದಲ್ಲಿ ಇಷ್ಟು ಗಂಟೆ ವಾಪಸ್ ಬಂದಿದೆ ಅಂತ ಬಂದ್ರೆ ಅದಕ್ಕೆ ಒಂದು ಲೆಕ್ಕ ಸಿಗುತ್ತೆ. ನೀವೇನು ಮೆನ್ಷನ್ ಮಾಡಿದ್ರೆ ನಿಮ್ಮ ಪಾರ್ಟಿ ಹೋಗ್ಬಿಟ್ರೆ ಇದು ನಿಮ್ಮ ಮನೆ ಕೆಲಸ ಅಲ್ಲ, ಇದು ಸರ್ಕಾರದ ಕೆಲಸ ಆದ್ರಿಂದ ನೀವು ಖಂಡಿತವಾಗಿ ಮಾಡಲೇಬೇಕಾಗ್ತದೆ. ನಿನ್ನೆ ನಾವು ಬೆಂಗಳೂರಲ್ಲಿ ಬಂದು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಲೋಕಾಯುಕ್ತರು ಬರ್ತಾರೆ ಅಂತ ಹೇಳಿ ಎಲ್ಲ ಅಧಿಕಾರಿಗಳು ಬಿ ಹಾಕೊಂಡು ನೋಡೋಗ್ಬಿಟ್ಟಿದ್ದಾರೆ, ಒಬ್ಬರು ಸಿಕ್ಕಿಲ್ಲ. ನೆನೆ ಲೋಕಾಯುಕ್ತ ಸಾಹೇಬ ಚೇಂಬರ್ ಕಾಸು ಕೇಳಿದಾಗ ಸರ್ ಲೋಕಾಯುಕ್ತ ಬರ್ತಾ ಇದೆ ಅಂತ ಯಾರೋ ಮಾಹಿತಿ ಕೊಡಿ ಸರ್, ಭಯ ಆಯ್ತು ಹೋಗ್ಬಿಟ್ಟ ಸರ್ ಅಂತ ಹೇಳ್ತಾರೆ. ಯಾಕೆ ಭಯ? ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೆ ಓಡೋಲ್ಲ, ಸಮಯ ಬರೋದಿಲ್ಲ. ನಿಮ್ಮ ಮನೆಗಳು ರೈಲು ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಓಡೋಗಿದ್ದಾರೆ ಅಂತ ಬೇರೆ. ಸರ್ಕಾರಿ ಕಚೇರಿ ಅವಧಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಆ ಕಂಪ್ಲೇಂಟ್ ಮಾಹಿತಿ ತಗೊಂಡು ನಿಮ್ಮ ಆಫೀಸಿಗೆ ಬಂದಂತ ಸಂದರ್ಭದಲ್ಲಿ ನೀವು ಅಲ್ಲಿಂದಲೇ ನೀವು ಓಡೋಗ್ಬಿಟ್ಟಿದ್ದೀರಾ ಅಂದ್ರೆ ಏನರ್ಥ? ನಿಮ್ಮ ಯಾಕೆ ನಾವು ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೋ ಕಾರಣಕ್ಕೆ ಸರ್ಕಾರಕ್ಕೆ ನಾವು ಇದು ರೆಕಮೆಂಡೇಶನ್ ಮಾಡಬಾರ್ದು? ಬಹಳ ಬೇಸರ ಆಯ್ತು. ನಮ್ಮ ಲೋಕಾಯುಕ್ತ ಸಭೆ ಬೇಜಾರಾಯ್ತು. 14 ಜನ ಆಫೀಸರ್
ಒಬ್ಬರು ಇಲ್ಲ. ಯಾರೋ ಮಾಹಿತಿ ಕೊಟ್ರಂತೆ 12 ಗಂಟೆ ಲೋಕಾಯುಕ್ತ ಸಾಹಿತ್ಯ ಬರ್ತಾ ಇದ್ದಾರೆ, ಲೋಕಾಯುಕ್ತ ಟೀಮ್ಗಳು ಬರ್ತಾ ಇದ್ದಾರೆ ಅಂತೇಳಿ ಅಷ್ಟು ಜನ ಹೊರಡ್ತಾರೆ. ಇದು ತಪ್ಪಲ್ವಾ? ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನೀವು ಆಫೀಸಲ್ಲಿಂದ ನಾವೇನ್ ಮಾಡ್ತೀವಿ, ಬರ್ತೀವಿ, ನಮ್ದು ಏನಿದೆ ಡಾಕ್ಯುಮೆಂಟೇಶನ್ ಚೆಕ್ ಮಾಡ್ತೀವಿ, ಕರೆಕ್ಟ್ ಆಗಿದೆ ಅಂತ ರಿಪೋರ್ಟ್ ಕೊಡ್ತೀವಿ. ತಪ್ಪು ಮಾಡಿದ್ವಿ ತಪ್ಪು ಮಾಡ್ತೀವಿ ಅಂತ ಹೇಳ್ತೀವಿ. ಲೋಕಾಯುಕ್ತ ಸಾಹಿತ್ಯ ನೋಟಿಸ್ ಕೊಟ್ಟಾಗ ಅವ್ರ ಹತ್ರ ಹೋಗಿ ಅದಕ್ಕೆ ಪೂರ್ವವಾದಂಥ ದಾಖಲಾತಿ ಕೊಟ್ಟಂತ ಸಂದರ್ಭದಲ್ಲಿ ಅದು ನೋಡಿ ಸಾಧಕ ಬಾಧಕಗಳನ್ನ ವೆರಿಫೈ ಮಾಡ್ತಾರೆ. ಅದ್ರ ಮೇಲೆ ಏನೋ ಅವರಿಗೆ ವಾರ್ನಿಂಗ್ ಮಾಡೋದ ಈ ಥರ ಮಾಡಬೇಡಿ ಅಂತ ಹೇಳಿ ತಿಳುವಳಿಕೆ ಕೊಡೋದ ಏನೋ ಒಂದು ಮಾಡ್ತಾರೆ. ಅರ್ಥ ಆಯ್ತಾ? ಪಿಡಿಒಗಳು ಅಷ್ಟೇ. ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ದೂರುಗಳು ಬರ್ತಿರುತ್ತೆ ಪಿಡಿಒಗಳ ಮೇಲೆ. ಗೊತ್ತಿದೆ ನಿಮಗೆ, ವರ್ಕ್ ಲೋಡ್ ಇದೆ ಅಂತ ನಮ್ಗೆ ಗೊತ್ತಿದೆ. ಬಟ್ ಆ ವರ್ಕ್ ಲೋಡ್ ನೀವು ಯಾವ ರೀತಿ ನಿಭಾಯಿಸಬೇಕು, ಕಂಪ್ಲೇಂಟ್ ಏನ್ ಬಂದಿದೆ ಅದ್ರ ಮೇಲೆ ಆದ್ಯತೆ ಮೇಲೆ ನೀವು ಕೆಲಸ ಮಾಡಬೇಕಾಗ್ತದೆ. ಯಾರೋ ಬಂದು ಏನೋ ಕೊಟ್ಟು ಅಂತ ಹೇಳಿ ಫಸ್ಟ್ ಅವ್ರು ಕೆಲಸ ಮಾಡ್ಕೊಡೋದು, ಪಾಪ ಅವ್ರು ಅಮಾಯಕರು ಅವ್ರೇನು ಕೊಡೋದಿಲ್ಲ ಅಂತ ಹೇಳಿ ಅವರಿಗೆ ಕೈ ಸಿಕ್ಕಲೇ ಇರೋದು, ಫೋನ್ ಸಿಕ್ಕಲೇ ಇರೋದು, ಓಡೋಗೋದು, ಕೆಲಸ ಮಾಡ್ಕೊಡ್ತಲೇ ಇರೋದು ಬಹಳ ತಪ್ಪಂತ ನೋಡಿ. ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ನಾನು ಅಧಿಕಾರಿಗಳು ಕಿವಿ ಮಾತು, ನಾನು ಒಬ್ಬ ಸರ್ಕಾರಿ ನೌಕರ, ನೀವು ಸರ್ಕಾರಿ ನೌಕರ ಆಗ್ತಿದೆ. ನಮ್ದಂತಹ ಗೈಡ್ ಯಾವ ರೀತಿ ಕೆಲಸ ಮಾಡಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಆ ಪ್ರಕಾರ ಕೆಲಸ ಮಾಡ್ಕೊಳ್ಳೋದು ನಾವು ಯಾರಿಗೂ ತಲೆ ಮುಚ್ಚೋ ಅವಶ್ಯಕತೆ ಇಲ್ಲ, ಯಾರಿಗೂ ಎದುರ ಅವಶ್ಯಕತೆ ಇಲ್ಲ. ಬನ್ನಿ, ಈ ಟೈಮ್ ಬನ್ನಿ, ನಿಮ್ಮ ಕೆಲಸ ನೀವು ಮಾಡಿ. ಅದನ್ನ ಬಿಟ್ಟು ನೀವು ಸಾರ್ವಜನಿಕ ಸಿಕ್ಕಲಿದ್ದಾಗ ಈಗ ಬಂದಿದ್ದಾರೆ ಕೆಲವೆಲ್ಲ ದೂರುಗಳು ತಾವು ಬಂದಿದ್ದಾರೆ. ಆ ದೂರು ಏನು ಅಂತ ಹೇಳಿ ನಮ್ಮ ಈಗ SP ಸಾರ್ ಬಂದಾಗ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ನೀವೇ ಉತ್ತರ ಕೊಡ್ಬೇಕಾಗ್ತದೆ. ಯಾಕೆ ಬೇರೆ ಇಲಾಖೆಗಳ ಮುಂದೆ ಬಂದು ನೀವು ಕೈಗೆತ್ತಿ ನಿಂತ್ಕೋಬೇಕು? ಸ್ವತಂತ್ರವಾಗಿದ್ದೀವಿ, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ನೀವು ಕೆಲಸ ಮಾಡಲಿಕ್ಕೆ ಸಂಪೂರ್ಣವಾದಂತಹ ಅಧಿಕಾರ ಇದೆ. ಆ ಅಧಿಕಾರ ಪ್ರಕಾರ ನೀವು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ಕೊಳ್ಳಿ. ಕಾನೂನು ಬಿಟ್ಟು ಕೆಲಸ ಮಾಡಿ ಅಂತ ಯಾರು ಹೇಳೋದಿಲ್ಲ. ಅದಕ್ಕೆ ಲೋಕಾಯುಕ್ತಗಳು ಅಷ್ಟೇ, ಕಾನೂನು ಬಿಟ್ಟು ಕೆಲಸ ಮಾಡಿ ಅಂತ ಹೇಳೋದಿಲ್ಲ. ಕಾನೂನು ಚೌಕಟ್ಟಲ್ಲಿ ಅವ್ರಿಗೆ ಏನ್ ಸಹಾಯ ಮಾಡುವುದೋ ಸಹಾಯ ಮಾಡಿಕೊಡಿ. ನಿಮ್ಮ ಮೇಲಧಿಕಾರಿಗಳಿಲ್ಲ ಅಂದಾಗ ಅವ್ರಿಗೆ ಹೇಳ್ಬೇಕು, ನಮ್ಮ ಮೇಲಧಿಕಾರಿಗಳಿಲ್ಲ, ನಾಳೆ ಬರ್ತಾರೆ, ಬಂದು ಮಾಡ್ಕೊಡ್ತೀವಿ ಅಂತ ಹೇಳ್ಬೇಕು. ಸಬು ಹೇಳೋದು, ತಪ್ಪಿಸ್ಕೊಂಡು ಓಡಾಡೋದು, ಅವ್ರಿಗೆ ಕೆಲಸ ಮಾಡ್ಕೊಂಡಿರೋದು ಬಹಳ ಸಮಸ್ಯೆಗಳಾಗ್ತದೆ ನೋಡಿ. ತಾಲೂಕಿನಲ್ಲಿ ಎಲ್ಲ ಒಳ್ಳೆ ಅಧಿಕಾರಿಗಳು ಇದ್ದಾರೆ ಅಂತ ಗೊತ್ತಿದೆ, ಕೆಲವು ಕೆಟ್ಟ ಅಧಿಕಾರಿಗಳು. ನಾವೆಲ್ಲ ಅಧಿಕಾರಿಗಳು ದೂಷಣೆ ಮಾಡೋದಿಲ್ಲ. ಯಾರು ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ಅಂತ ಅಧಿಕಾರಿಗಳನ್ನ ತಿದ್ದಬಹುದು ಅವಕಾಶ. ನೀವು ಯಾರು ತಿದ್ದದಿಲ್ಲ ಅಂದ್ರೆ ಏನು ನಮ್ಮ PC ಕೆಳಗಡೆ ಹೇಗೆ ಕೆಲಸ ಮಾಡ್ಬೇಕು ಕೆಲಸ ಮಾಡಬೇಕಾಗ್ತದೆ. ಆದ್ರಿಂದ ದಯವಿಟ್ಟು ನಮ್ಮ SP ಸಾರ್ ಬಂದಾಗ ಎಲ್ಲ ಅಧಿಕಾರಿಗಳು ರಿವ್ಯೂ ಮಾಡ್ತಾರೆ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೇಳಿದಂತ ಸಂದರ್ಭದಲ್ಲಿ ಮಾಹಿತಿ ನಿಂತ್ಕೊಂಡಿರ್ಬೇಕು ನೀವು. ಸರ್ ನಾನು ಬಂದಿಲ್ಲ, ನನಗೆ ಗೊತ್ತಿಲ್ಲ ಸರ್, ನಮ್ಮ ಅಧಿಕಾರಿ ಬಂದಿಲ್ಲ, ಪರ್ವ ಬಂದಿಲ್ಲ ಅಂತ ಹೇಳ್ಬೋದು. ನಾವು ಏನ್ ಮಾಹಿತಿ ಕೇಳ್ತೀವೋ ಆ ಮಾಹಿತಿ ಕೊಡ್ಬೇಕಾಗ್ತದೆ, ಇಲ್ಲೇ ಕೊಡ್ಬೇಕಾಗ್ತದೆ. ಆಮೇಲೆ ಯಾರ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಕೂಡಲೇ ಫೋನ್ ಮಾಡಿ ಕರ್ಸ್ಕೊಳ್ಳಿ. ನಮ್ಮ ಸಾಹೇಬರ ಧೈರ್ಯ ತುಂಬಿಸಿ ಬರ್ತಾರೆ. ಆ ಬಂದಂತ ಸಂದರ್ಭದಲ್ಲಿ ಆ ಅಧಿಕಾರಿಗಳು ಇಲ್ಲ ಅಂತ ಬರಬಾರ್ದು. ಈಗಲೂ ಇನ್ನೇ ಟೈಮ್ ಇದೆ. ಯಾರ ಅಧಿಕಾರಿ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ರಾಮಕೃಷ್ಣ ಸರ್ ಅವರು ತುಂಬಾ ಮನೋಜ್ಞವಾಗಿ ಅದ್ಭುತವಾಗಿ ಮಾತಾಡಿದ್ದಾರೆ ನಮ್ಮೆಲ್ಲ ಕರ್ತವ್ಯಗಳ ಕುರಿತು. ಶ್ರೀ ರಾಮಕೃಷ್ಣ ಸರ್ ಅವರು ಪಾವಗಡಕ್ಕೆ ನಮಗೆ ಪರಿಚಿತರೆ. ಮುದುಗಿರಿ DYSP ಆಗಿದ್ದಾಗ ಪಾವಗಡ ತಾಲೂಕಿನ ಎಲ್ಲ ಭಾಗಗಳು ಇಲ್ಲಿನ ಎಲ್ಲ ಜನರ ಪರಿಚಯ ಹೋಗಿದೆ. ಒಬ್ಬ ದಕ್ಷ ಅಧಿಕಾರಿಯಾಗಿ ಈ ಭಾಗದ ಜನರ ಸೇವೆಯನ್ನು ಮಾಡಿ ಅವರು ನೆನಪಲ್ಲಿರುವಂಥದ್ದು ನಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ. ಇವಾಗ ಕರ್ನಾಟಕ ಲೋಕಾಯುಕ್ತ ತುಮಕೂರಿನ ಪೊಲೀಸ್ ಉಪಾಧೀಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಶ್ರೀ ರಾಮಕೃಷ್ಣ ಸರ್ ಅವರು ಉತ್ತಮವಾದಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಪ್ರಾಸ್ತಾವಿಕವಾಗಿ ಶಿವರುದ್ರಪ್ಪ ಭೇಟಿ ಪೊಲೀಸ್ ನಿರೀಕ್ಷಕರು ಪ್ರಾಸ್ತಾವಿಕ ನುಡಿಗಳಲ್ಲಿ ಭ್ರಷ್ಟಾಚಾರದ ಕುರಿತು, ಅದರ ಒಂದು ವಿಸ್ತಾರವನ್ನು ಕುರಿತು ಯಾವ ರೀತಿ ಕೆಲಸ ನಿರ್ವಹಿಸಬೇಕನ್ನೋದನ್ನ ಪ್ರಾಸ್ತಾವಿಕ ನುಡಿಗಳಲ್ಲಿ ತಿಳಿಸಿದ್ದಾರೆ. ಇವರಿಬ್ಬರು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಮಾನ್ಯ ಅಧಿಕಾರಿಗಳ ಸೂಚನೆಯಂತೆ ಎಲ್ಲರೂ ಮೊಬೈಲ್ ಮತ್ತೊಂದು ನಮ್ಮ ಲೋಕಾಯುಕ್ತ ಕಡೆಯಿಂದ ಎಲ್ಲ ಬೋರ್ಡ್ ಸೂಚನಾ ಫಲಕಗಳನ್ನ ಕೆಲವು ಇಲಾಖೆ ಮುಂದೆ ಹಾಕಿಲ್ಲ. ಅದು ತಪ್ಪಾಗುತ್ತೆ ನೋಡಿ. ನಿಮ್ಮ ಇಒಗೂ ನಾವು ಸರ್ಕ್ಯುಲೇಟ್ ಮಾಡಿದ್ದೆವು, ನಿಮ್ಮ ತಹಸೀಲ್ದಾರ್ ಸರ್ಕ್ಯುಲೇಟ್ ಮಾಡಿದ್ವಿ. ಗ್ರಾಮ ಪಂಚಾಯತಿ ಆಫೀಸ್ನಲ್ಲಿ ಎಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಬರ್ತಾರೆ ಅಂತ ಸ್ಥಳಗಳಲ್ಲಿ
ಲೋಕಾಯುಕ್ತ ಸಂಬಂಧಪಟ್ಟಂಗೆ ಒಂದು ಬೋರ್ಡ್ ಹಾಕಿದ್ದು. ಅಂದ್ರೆ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬಂದಂತ ಸಂದರ್ಭದಲ್ಲಿ ಈಗ ಅಧಿಕಾರಿಗಳು ಯಾರು ಲಂಚಕ್ಕೆ ಬೇಡಿಕೆ ಇದ್ದಲ್ಲಿ ಇಂತಿಂತ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಂತ ಹೇಳಿ ನಮ್ಮ ಘಟಕದ ವತಿಯಿಂದ ಎಲ್ಲರಿಗೂ ಫ್ಲೆಕ್ಸ್ ಕಳ್ಸಿಕೊಟ್ಟಿದ್ದೀವಿ. ಯಾರು ಆಗಿಲ್ಲ ಅಂದ್ರೆ ಈ ಕೂಡಲೇ ಇವತ್ತಿಂದಲೇ ಅದನ್ನು ಕ್ರಮ ಕೈಗೊಳ್ಳಬೇಕು. ನಾವು ಆಫೀಸ್ ಕಡೆ ಬಂದು ಚೆಕ್ ಮಾಡಿದಾಗ ಅದು ಆಗಿಲ್ಲ ಅಂತ ತಪ್ಪಾಗ್ತದೆ. ಮೊದಲನೇದು. ಎರಡನೇದು ಅಟೆಂಡೆನ್ಸ್ ರಿಜಿಸ್ಟರ್ ನಿಮ್ಗೆ ಆಗಲೇ ಹೇಳಿದ್ದೀನಿ. ಮೂರನೇದು ಮೂವ್ಮೆಂಟ್ ರಿಜಿಸ್ಟರ್ ಕಂಪಲ್ಸರಿ ಎಲ್ಲ ಆಫೀಸಲ್ಲೂ ಮೇಂಟೈನ್ ಮಾಡಬೇಕು. ನಾಲ್ಕನೇದು ಕ್ಯಾಶ್ ಡಿಕ್ಲರೇಷನ್, ಅಂದ್ರೆ ಅಧಿಕಾರಿಗಳು ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ತಮ್ಮ ಪಾರ್ಟಿನಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಹೇಳಿ ಅದರ ಮೇಲೆ ಮೆನ್ಷನ್ ಮಾಡಿಬಿಟ್ಟು ಸಿಗ್ನೇಚರ್ ಹಾಕಬೇಕು. ಅದು ಮೇಲೆ ಅಧಿಕಾರಿಗಳು ಅದನ್ನ ಉಸ್ತುವಾರಿ ವಹಿಸಬೇಕು. ಆಫೀಸ್ ಬಿಟ್ಟಂತ ಸಂದರ್ಭದಲ್ಲಿ ಅದನ್ನು ಮೆನ್ಷನ್ ಮಾಡಬೇಕು. ನಮ್ಮ ಪಾರ್ಟಿನಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಹೇಳಿ ಸಿಗ್ನೇಚರ್ ಹಾಕಬೇಕು. ಅದನ್ನ ನಿಮ್ಮ ಮೇಲಧಿಕಾರಿಗಳು ಆಲ್ರೆಡಿ ಹೇಳಿದ್ವಿ, ಯಾವ ನಿರ್ವಹಿಸ್ತಿದ್ದಾರೆ ಗೊತ್ತಿಲ್ಲ. ಕಚೇರಿಗೆ ಭೇಟಿ ನೀಡುವಂತ ಸಂದರ್ಭದಲ್ಲಿ ನಾವು ಅದನ್ನು ಚೆಕ್ ಮಾಡ್ತೀವಿ. ಕೆಲವರು ಏನ್ ಮಾಡ್ತಾರೆ ಅಂತ ಅಧಿಕಾರಿಗಳು ಪಾಕಿನಲ್ಲಿ 100 ರೂಪಾಯಿ ಇದ್ರೆ 2,000 ರೂಪಾಯಿ ಬರ್ತಿರ್ತಾರೆ. ಅರ್ಥ ಮಾಡ್ಕೊಳ್ಳಿ, ಪಾಕಿನಲ್ಲಿ 100 ರೂಪಾಯಿ ಇರುತ್ತೆ, ರಿಜಿಸ್ಟ್ರೇಷನ್ ಅಲ್ಲಿ 2,000 ರೂಪಾಯಿ ಬರ್ತಿರ್ತಾರೆ. ಯಾಕೆ ಬರ್ತಿರ್ತಾರೆ? ಅವ್ರದ್ದು ಈ ದಿನದ ವಸೂಲಿಗೋಸ್ಕರ ಅದನ್ನ ಬರ್ತಿರ್ತಾರೆ ಅಂತ ಹೇಳಿ ನಾವು ಲೋಕಾಯುಕ್ತಗಳು ಅದನ್ನ ನಾವು ಗೆಸ್ ಮಾಡ್ತೀವಿ. ನೀವು ಇಲ್ಲೊಂದೇ ಅಲ್ಲ, ಎಲ್ಲಾ ಕಡೆ ಚೆಕ್ ಮಾಡಿದಾಗ ಅಷ್ಟೇ. ಕೆಲವರು 4,000 ರೂಪಾಯಿ ಬರ್ತಿರ್ತಾರೆ, ಚೆಕ್ ಮಾಡಿದಾಗ 300 ರೂಪಾಯಿ ಇರ್ತಾರೆ. ಇದು ಉಳಿಕೆ ದುಡ್ಡು ಏನಾಯ್ತು ಅಂತಂದ್ರೆ ಅವ್ರ ಹತ್ರ ಉತ್ತರ ಕೊಡಕ್ ಬರೋದಿಲ್ಲ. ಅಂದ್ರೆ ಅಡ್ವಾನ್ಸ್ ಮೈಂಡ್ ಇವತ್ತು ನಾವು ಕಚೇರಿಗೆ ಬಂದಿದ್ದೀವಿ, ನಮ್ಮ ಆದಾಯ ಇವತ್ತು ಇಷ್ಟು ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬಂದ್ಬಿಟ್ಟಿರ್ತಾರೆ. ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬಿಡಿ. ಈಗ ನನ್ನ ಜೇಬ್ ಚೆಕ್ ಮಾಡೋದು 350 ರೂಪಾಯಿ ಇದೆ, 350 ರೂಪಾಯಿ ಬರಬೇಕು. ಅದು ಬಿಟ್ಟು 3,000 ರೂಪಾಯಿ 4,000 ರೂಪಾಯಿ ಬರೆಯೋ ಅವಶ್ಯಕತೆ ಇಲ್ಲ. ಬೇರೆ ಏನಾದ್ರು ಕೆಲವರು ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ 10,000 ರೂಪಾಯಿ 15,000 ರೂಪಾಯಿ ಇಟ್ಕೊಂಡಿರ್ತಾರೆ. ಕೇಳಿದಾಗ ಚೀಟಿ ದುಡ್ಡು ಕಟ್ಟಿದ್ದು ಅದಕ್ಕೋಸ್ಕರ ತಂದಿದ್ದು ಅಂತ ಹೇಳ್ತಾರೆ. ನಾವು ಕ್ರಾಸ್ ಚೆಕ್ ಮಾಡಿದಾಗ ನೀವು ಯಾವ ಚೀಟಿ ದುಡ್ಡು ಕಟ್ಟೋದಿಲ್ಲ. ನಾವು ಸಂಜೆ ಬಂದಂತ ಸಂದರ್ಭದಲ್ಲಿ ಅಷ್ಟು ಅಮೌಂಟ್ ಇದ್ರೆ ನಾವು ಗ್ಯಾರಂಟಿ ಅರ್ಥ ಮಾಡ್ಕೊಳ್ತೀವಿ, ಅದು ಲಂಚದ ಹಣ ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಇಷ್ಟೆಲ್ಲ ಅಂಶಗಳನ್ನ ನೀವು ಅಧಿಕಾರಿಗಳೆಲ್ಲ ಇದ್ದೀರಾ, ನಿಮ್ಗೆ ಸೂಕ್ಷ್ಮವಾಗಿ ಬುದ್ಧಿವಾದ ಅಂತ ಕಲಿ, ತಿಳುವಳಿಕೆ ಅಂತ ಕಲಿ, ನಮ್ಮ ಘಟಕದ ವತಿಯಿಂದ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ರಾಮಕೃಷ್ಣ ಸರ್ ಅವರನ್ನ ನೆನೆಸ್ಕೊಳ್ಳೋದನ್ನ ನಾವು ನಿಜವಾಗಿ ಕೂಡ ಕಂಡಿದ್ದೇವೆ. ಈ ಸಂದರ್ಭದಲ್ಲಿ ವೇದಿಕೆಯಿಂದ ತಿಳಿಸಿದ್ದಾರೆ. ಎಲ್ಲವೂ ಕೂಡ ಫಾಲೋ ಮಾಡ್ತಿದ್ರ ಕಂಟಿನ್ಯೂ ಆಗಿ ಮಾಡ್ತೇವೆ. ರಿಮೈನಿಂಗ್ ವಿಲೇಜ್ ಯಾಕೆ ಮಾಡ್ತೇವೆ. ಅಲ್ಲ, ಫಸ್ಟ್ ಎಲ್ಲ ವಿಲೇಜ್ ಇಂಟ್ರೊಡ್ಯೂಸರ್ ಆಗಿದೆ. ಅಟ್ಲೀಸ್ಟ್ ಒಂದು 6 ವಿಲೇಜ್ ಎಲ್ಲ ಆಗಿದೆ. 6 ವಿಲೇಜ್ ಯಾಕೆ ಇಂಟ್ರೊಡ್ಯೂಸ್ ಆಗಿಲ್ಲ? ಟೆಂಡರ್ ಬೇಗ ಮಾಡಿಸಿ, ಯಾಕಂದ್ರೆ ಇಲ್ಲಿ ಜೆ ಅವರು ಭಾಳ ಇಂಪಾರ್ಟೆಂಟ್ ಇದೆ, ಮಾಡಬೇಕು. ಮಾಡ್ತೇವೆ ಅಂತ ತುಂಗಭದ್ರಾ ನೀರು ಎಲ್ಲ ಟ್ಯಾಂಕ್ಗೆಲ್ಲ ನೀರು ಬರ್ತಾ ಇದೆ ಸರ್, ಕನೆಕ್ಟ್ ಮಾಡ್ತಾ ಇದೆ ಸರ್. ಒಂದು ತಿಂಗಳದಾಗ ತುಂಗಭದ್ರಾ ಡ್ಯಾಮ್ ಹೊಸಪೇಟೆ ಡ್ಯಾಮ್ ನೀರು ಬರ್ತದೆ ಸರ್. ಒಂದು ತಿಂಗಳದಾಗ ಎಲ್ಲ ಕಡೆ ಎಲ್ಲ ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡ್ತಾರೆ, ಕಾಂಟ್ರಾಕ್ಟ್ ಎಲ್ಲ ಸರಿಯಾಗಿ ಮಾಡ್ತೇವೆ. ವಿಸಿಟ್ ಮಾಡಬೇಕು, ಟ್ರೀಟ್ಮೆಂಟ್ ವಿಸಿಟ್ ಮಾಡಿ ಚೆಕ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಿಲ್ಲ ನಮ್ಮಲ್ಲಿ ಕೇಸ್ ಆಗಿದೆ, ಬಹಳ ಸೀರಿಯಸ್ ಇದೆ. ಓಕೆ, ಯಾವುದು ಕೂಡ ಡಿಲೇ ಆಗಬಾರ್ದು. ಅದೇ ರೀತಿ ಮಧುಗಿರಿಯ ಡಿವೈಎಸ್ಸಿ ಆಗಿ ಕಾರ್ಯನಿರ್ವಹಿಸಿ ಪಾವಗಡ ತಾಲೂಕಿನ ಕಟ್ಟಡವನ್ನು ನಮಗೆ ಒದಗಿಸಿಕೊಂಡಂತ SSK ಸಂಘದ ಅಧ್ಯಕ್ಷರಿಗೆ, ಆಡಳಿತ ವರ್ಗದವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ, ಇದೀಗ ಕರ್ನಾಟಕ ಲೋಕಾಯುಕ್ತ ತುಮಕೂರಿನ ಪೊಲೀಸ್ ಅಧೀಕ್ಷಕರು ಶ್ರೀಯುತ ಎ.ವಿ. ಲಕ್ಷ್ಮೀನಾರಾಯಣ ಸರ್ ಅವರು ಮಾತನಾಡಬೇಕಾಗಿ ವೇದಿಕೆ ಪರವಾಗಿ ವಿನಮ್ರವಾಗಿ ನಾನು ಅವರಲ್ಲಿ ಮನವಿ ಇಡುತ್ತೇನೆ. ಭಾವಿಸ್ತೇನೆ. ಅವರು ಕ್ಷಮಿಸಬೇಕು, ನಮ್ಮ ಕಡೆಯಿಂದ ವಿಳಂಬ ಆಗಿದೆ. ಆದರೂ ನಮ್ಮ ಅಧಿಕಾರಿಗಳು ಬಂದು ನಮಗೆಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಸೂಚ್ಯವಾಗಿ ಈಗಾಗಲೇ ಅವರು ಹೇಳಿರೋದ್ರಿಂದ ನಾನು 2 ಮಾತನ್ನೇ ಮುಗಿಸ್ತೇನೆ. ನಮ್ಮದು ಲೋಕಾಯುಕ್ತ ಸಂಸ್ಥೆ 2 ಪಾರ್ಟ್. ಒಂದು ಅಧಿಕಾರಿಗಳು ಅವರ ನಿರ್ಲಕ್ಷ್ಯ ಮಾಡೋದು, ಡ್ಯೂಟಿಯಲ್ಲಿ ನಮ್ಮ ನಿರ್ಲಕ್ಷ್ಯ ಆಫ್ ಡ್ಯೂಟಿ ಅದನ್ನು ತೋರಿಸೋದು, ಮತ್ತೆ
ಮತ್ತೆ ಬೇರೆ ಡಿಮಾಂಡ್ ಮಾಡೋದು ಅದೆಲ್ಲ ನಾವು ಒಂದು ಪಾರ್ಟಿ ಅಥವಾ ನಾವಿಗೆ ಬರೋದಿಲ್ಲ, ಮೀಟಿಂಗ್ ಮಾಡೋದಿಲ್ಲ. ಅವ್ರು ನಾವೇ ನಮ್ಮದೇ ಮಾಹಿತಿ ಮೇಲೆ ಮತ್ತೆ ನಮ್ಗೆ ಯಾರು ಬರ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು ನಮ್ಮ ಕೆಲಸನ ಮಾಡ್ತೀವಿ. ಅದು ಎಲ್ಲರಿಗೂ ಗೊತ್ತಿರೋದೇ ಸಾಕು. ಅದರ ಜೊತೆಗೆ ಲೋಕಾಯುಕ್ತ ಆಕ್ಟ್ ಇದೆ. ನಾವೊಂದು ಪಿಸಿ ಆಕ್ಟ್ ಅಲ್ಲಿ ಕೆಲಸ ಮಾಡ್ತೀವಿ, ಮತ್ತೆ ಲೋಕಾಯುಕ್ತ ಆಕ್ಟ್ ಅಲ್ಲಿ ಮಾಡ್ತೀವಿ. ಲೋಕಾಯುಕ್ತ ಆಕ್ಟ್ ಅಲ್ಲಿ ಕೂಡ ಒಂದು ಆಡಳಿತ ಸುಗಮವಾಗಿ ಮತ್ತೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದ ರೀತಿ ಆಡಳಿತ ನೀಡಬೇಕು. ನೀಡದೇ ಇರೋದ್ರ ಬಗ್ಗೆ ನಾವು ಆಗಿಂದಾಗಿ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಸೂಚನೆಗಳನ್ನು ಕೊಡೋದು. ಮತ್ತು ಅಭಿವೃದ್ಧಿಯಾದಾಗ ಅವರಿಗೆ ನಮ್ಮ ಲೋಕಾಯುಕ್ತ ಸಂಸ್ಥೆಯಿಂದ ನೇರವಾಗಿ ಪ್ರಕರಣಗಳನ್ನು ದಾಖಲು ಮಾಡಿ ಅವರಿಂದ ಸಮಜಾಯಿಷಿಯನ್ನು ಪಡೆದು ತಪ್ಪಿದ್ರೆ ಆ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವಂಥದ್ದು ಒಂದು ಸೆಕೆಂಡ್ ಪಾರ್ಟ್. ಈಗ ನಾವು ಈಗ ಮಾಡ್ತಾ ಇರೋದು ಸೆಕೆಂಡ್ ಪಾರ್ಟ್. ಈಗ ಮೀಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಅದನ್ನು ತಾವು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಈಗಾಗಲೇ ಎಲ್ಲ ಇಲಾಖೆಗಳು, ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ನಾವು ಬಗ್ಗೆ ಕೇಳಿದ್ವಿ, ಕಾನೂನು ಅಡ್ಮಿನಿಸ್ಟ್ರೇಷನ್ ಕೂಡ ತಿಳಿಸಿದ್ವಿ, ಮತ್ತೆ ಮೀಡಿಯಾದಲ್ಲಿ ಕೂಡ ಈ ಬಗ್ಗೆ ನಾವು ಇದನ್ನ ಸಾರ್ವಜನಿಕರಿಗೆ ತಲುಪಿಸಲಿಕ್ಕೆ ವ್ಯವಸ್ಥಿತ ಪ್ರಯತ್ನವನ್ನು ಮಾಡಿದ್ದೀವಿ. ಈಗ ಸಾರ್ವಜನಿಕರು ಬಂದಿದ್ದೀರಾ? ನಿಮ್ಮ ನಿಮ್ಮ ದೂರುಗಳನ್ನು ನಂಬರ್ ಈಗ ಇಲ್ಲಿವರೆಗೆ 15 ದೂರುಗಳು ನಮ್ಮ ಹತ್ರ ದಾಖಲಾಗಿವೆ. ಅದು 1ರಿಂದ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಅದಕ್ಕೆ ಸಮಜಾಯಿಷಿಯನ್ನು ಕೊಡ್ತಾರೆ. ಅವು ಇಲ್ಲಿ ಇರಬೇಕಾದ್ರೆ ನಾವು ಅದೇ ರೀತಿ ಇಲ್ಲೇ ಕೆಲಸ ಮಾಡಿಸ್ತೇವೆ. ಇಲ್ಲ ಸಾಕಷ್ಟರಲ್ಲಿ ಅಧಿಕಾರಿಗಳನ್ನು ನಿರ್ಲಕ್ಷಿಸಬಹುದು, ಇಲ್ಲ ಮಾಡಲಿಕ್ಕೆ ಆಗದೇ ಇರ್ಬೋದು, ಇನ್ನೊಂದು ಇಲಾಖೆಗೆ ಸಂಬಂಧಪಟ್ಟಿರ್ಬೋದು, ಇಲ್ಲ ಸಮಯ ಬೇಕಾಗಬಹುದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದ್ರೆ ಅದನ್ನು ಕೂಡ ಚರ್ಚೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನು ಇಲ್ಲಿ ತಗೊಳ್ಳೋ ಒಂದು ಪ್ರಯತ್ನವನ್ನು ಮಾಡೋಣ ಅಂತೇಳಿ ನಾವು ಈ ಒಂದು ಸಮಾರಂಭಕ್ಕೆ ಎಲ್ಲ ಅಧಿಕಾರಿಗಳು ಬಂದಿದ್ದೀರಾ, ಸಾರ್ವಜನಿಕರು ಬಂದಿದ್ದೀರಾ. ಮತ್ತೆ ನಾವು ಈ ಕಾರ್ಯಕ್ರಮವನ್ನು ನವೆಂಬರ್ನಿಂದ ಪ್ರಯತ್ನ ಮಾಡ್ತಾ ಇದ್ವಿ. ನವೆಂಬರಿಂದ ನಿಮಗೆಲ್ಲ ಗೊತ್ತಿದೆ, ಮತ್ತೆ ಉಪಲೋಕಾಯುಕ್ತರು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು 3 ದಿನ ಸತತ 3 ದಿನ ನಡೆಸಿದಾಗ ಇಮಿಡಿಯೇಟ್ ಮಾಡೋದಕ್ಕೆ ಚೆನ್ನಾಗಿಲ್ಲ ಅಂತ ನಾನು ಡಿಸೆಂಬರಲ್ಲಿ ನಿಗದಿ ಮಾಡಿದ್ವಿ. ಡಿಸೆಂಬರ್ ಕಾರಣದಿಂದ ಅದು ಮುಂದೆ ಬಂತು. ಹಾಗಾಗಿ ಮುಂದೆ ನಿಮ್ಮ ಭಾವನೆಗಳಲ್ಲಿ ನಾವು ಅದನ್ನು ಪರಿಹರಿಸಲಿಕ್ಕೆ ಕಾಲಮಿತಿಯಲ್ಲಿ ಮತ್ತೆ ಕಾನೂನುಬದ್ಧವಾಗಿದೆ ಅವರನ್ನ ಸೂಚನೆ ನಮಗೆ ಅವಕಾಶ ಇದೆ. ಅವರ ಅಧಿಕಾರಿಗಳಿಗೂ ತಿಳಿಸಿದ್ವಿ ಹಾಗೆ ಅಂತೇಳಿ ಕಾರ್ಯಕ್ರಮ ಪ್ರಾರಂಭ ಅಂತೇಳಿ ನನ್ನ ಭಾಗವಹಿಸ್ತೇನೆ.
ಮನೆ ಎಷ್ಟಿದ್ದಾವೆ ಮನೆ ಕರೆಂಟು ನೀರು ವ್ಯವಸ್ಥೆ ಎಲ್ಲ ಆಯ್ತಾ ಸರ್ವೇರ್ ಕರಿಯ ಹೇಳಿಲ್ಲ ಸುಮಾರು 70 ನಿವೇಶನ ಹಂಚಿದ್ದಾರೆ. ಸರ್ವೆ ಸಿದ್ಧವಾಗಬೇಕು ಮತ್ತೆ ಮತ್ತೆ ಮುಂದಕ್ಕೆ ಇರಬೇಕು ಇನ್ನೇನು ಇವಾಗ ಮಾಡ್ತಿದ್ದಾರೆ ಅದನ್ನ
ಸೈಟ್ ಹಂಚಿಕೆ ಮಾಡಿರ್ತಾರೆ. ಆದರೆ ಇಷ್ಟರವರೆಗೂ ಅಲ್ಲಿ ಮನೆ ಕಟ್ಕೊಳ್ಳೋಕ್ಕೆ ಪುರಸಭೆ ಆಗಲಿ ಅಥವಾ PDO ಆಫೀಸು ಅವರಿಂದಾಗಲಿ ಯಾವುದು ಅದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ. ನಾವು ಹೋಗ್ಬಿಟ್ಟು ನಮ್ಮ ಪಂಚಾಯಿತಿಯಲ್ಲಿ ಅರ್ಜಿ ಹಾಕ್ತೀವಿ, ಅದನ್ನು ಬಂದೋಬಸ್ತ್ ಮಾಡಿಕೊಟ್ಟು ನಮಗೆ ಸೈಟ್ಗೆ ಹಂಚೆ ಮಾಡಿಕೊಡಿ, ನಮ್ಗೆ ಹಕ್ಕುಪತ್ರ ಇದೆ ಅಂತ ಹೇಳಿಬಿಟ್ಟು ಹಕ್ಕುಪತ್ರ ತೋರಿಸಿದ್ರು ನಾವು ಕ್ರಮ ವಹಿಸ್ತಾ ಇಲ್ಲ. ಅದಕ್ಕೆ ಕಾವನರಾದ ಲೋಕಾಯುಕ್ತ ಸಾಹೇಬ್ರವರು ದಯಮಾಡಿ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಸರ್. ಹೇಳಿ ನಾಳೆ ಅರ್ಜಿ ಕೊಟ್ಟ ಮೇಲೆ ನಮ್ಗೆ ಹೇಳ್ಬೇಕಲ್ಲ ಏನಾಗಿದೆ ಸರಿ ನಾಳೆ ಬಂದು ಹೇಳಿ ಯಾಕೆ ಅಟ್ಯಾಚ್ಮೆಂಟ್ ಕೊಟ್ಟಿಲ್ಲ ಯಾಕೆ ಫೋನ್ ಇಲ್ಲ ಒಂದು ಅರ್ಜಿ ಕೊಟ್ಟರೆ ಇತ್ಯರ್ಥ ಆಗಬೇಕು ಮಾಡಿ ಆಯ್ತಾ ಇವ್ರನ್ನೂ ಒಂದಾಗಿ ಭೇಟಿ ಮಾಡಿ ಅವಕಾಶ ಮಾಡಬೇಕು ಯಾವಾಗ ನಾವು ಯಾವಾಗಾದರೂ ನೀವಿರಲ್ಲ ಜೊತೆ ನೀವು ಕರೆಕ್ಟಾಗಿ ಇದ್ದರೆ ನಮ್ಮ ಹತ್ರ ದೂರ ಬರಲ್ಲ ಅಂದರೆ ಅವತ್ತು ಸಂಪರ್ಕ ಸಿಕ್ಕಿದೆ ಸರ್ ಇವ್ರು ಹೇಳಿದ್ದು
ರೈತ ಬಾಬು ಎಫ್ಐಆರ್ ಆಗಿದೆ ಸರ್ ಇದಾಗಲೇ ಆಗಿ ಜುಲೈ 16 ಆಯ್ತು ಸರ್. ಕೊಟ್ಬಿಟ್ಟು ಸರ್ ಇಲ್ಲೇ ಎಲ್ಲ ಇದು ಮಾಡ್ಕೊಂಡು ರಾಜಿ ಮಾಡ್ತಾರೆ. ನಾವೇನು ಮಾಡಿದ್ದೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಒಂದು ವಾರದಲ್ಲಿ ಈಗ ಮಾಡಿದ್ರೆ ನಿಮಗೆ ಬೇರೆ ಕೊಡಬೇಕು. ಟೆಂಡರ್ 1 ಲಕ್ಷ 2 ಲಕ್ಷ ವರ್ಕಾಗಿ ಅವರು ಆ ಪ್ರಮಾಣದಲ್ಲಿ ನಡೆದಿಲ್ಲ. ಯಾವ ಥರ ತೀರ್ಮಾನ ಮಾಡ್ತಿಲ್ಲ ಗೈಡ್ಲೈನ್ಸ್ ಎಕ್ಸ್ಪ್ಲೇನ್ ಮಾಡಿಲ್ಲ. ಡೆವಲಪ್ಮೆಂಟ್ ಅಲ್ಲ ಇದು. ನಿಮ್ಮದು ಎನ್ಕ್ವೈರಿ ಮಾಡಿದಂಗೆ ರೆಕಾರ್ಡ್ ಇಲ್ಲ. ಬಟ್ ರೆಕಾರ್ಡ್ ಮಾಡಿಲ್ಲ. ಫಸ್ಟ್ ರೆಕಾರ್ಡ್ ಕೊಡದೆ ಕಡೆಯಿಂದ ಮಾಡಿಸ್ಕೋಬೇಕು. ಅವ್ರ ಮೇಲೆ ದಿನ ಬೇಕು. ಈಗ ಅವರು ಒಂದು ಅವ್ರಿಗೆ ಮಾಡಿದ್ದಾರೆ ಎನ್ಕ್ವೈರಿ ಟೀಮು. ಎನ್ಕ್ವೈರಿ ಟೀಮಿಂದ ಇವಾಗ ಪಿ ಡಿ ಒ ಯಾರು ಪಿ ಡಿ ಒ ಇದ್ದಾರೆ ಇಲ್ಲಿ ಹೇಳಪ್ಪ ಜೋರಾಗಿ ಇಲ್ಲೇ ಮಾತಾಡೋದು ಈ ಕಡೆ ಮಾತಾಡ್ರಿ. ಲೋನ್ ಕೊಡ್ಬೇಕಂತೆ. ಲೋನ್ ಕೊಡಬೇಕು ಬೋರ್ ಅದಕ್ಕಾಗಿ ನಾನು ಬೋರ್ ಆಗಲ್ಲ ಅಂತ ಹೇಳಿ ಮಾಡಿರೋ ಆರೋಪ ಸರಿ ಇದೆ ಇಲ್ಲ ಅಷ್ಟೇ. ಆರೋಪ ಸರಿ ಇಲ್ಲ. ಅವ್ರು ಮಾಡಿರೋ ಆರೋಪ ಯಾವ ಥರ ಹೇಳ್ಬೇಕಲ್ಲ ಇದೆ. ಅವರು ಎನ್ಕ್ವೈರಿ ಟೀಮ್ ಮುಂದೆ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತಾರೆ. ನಿಮಗೆ ಆಫೀಸರ್ ಹೇಳಿ ಇಲ್ಲೇ ಇದಲ್ಲ ಇವು ಅಡಮೆಂಟ್ ಇದೆ. ಆಯ್ತು ಈಗ ಅವ್ರ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ದಾಖಲಾತಿಗಳು ಒದಗಿಸಿಲ್ಲ. ಆಯ್ತಾ ನಾವು ಟೇಕ್ ಆಕ್ಷನ್ ತಗೊಳ್ರಿ. ನಮಗೆ ಏನು ಹೆಸರು ಶಿವಣ್ಣ ಸಾಧ್ಯ ಮಾಹಿತಿ ಯಾಕೋ ಊರಿಗೆ ಕಳಿಸಿದ್ವಿ. ಅವ್ರ ಊರಾಗ ಆ ಭಾಷಣ ಮೈ తీసుకో ಗೋವಿಂದ. ಇಲ್ಲ
ಅಲ್ಲಿ ಜಾಗ ಇದೆ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಈ ದಯವಿಟ್ಟು ಲೋಕಾಯುಕ್ತ ಅವರು ಬಂದು ತನಿಖೆ ಮಾಡಿರೋದು ನಿಮ್ಮ ಗಮನಕ್ಕೆ ಬಂದಿಲ್ಲ. ನಿಮಗೆ ಮಾಹಿತಿ ಹಾಕಲು ಕೊಟ್ಟಿರೋದು ನಿಮಗೆ ಕೊಟ್ಟಿಲ್ಲ. ಏನು ಹೇಳ್ತಾರೆ ಕೇಳಿದ್ರೆ ನಾವು ಕೊಡಲ್ಲ, ಇದು ಪರ್ಸನಲ್ ನಂಬರು, ಅದು ಇವಾಗ CS ಹಾಕಿದ್ದೀವಿ, ಕೊಡಕ್ಕೆ ಬರಲ್ಲ. ನಾವು ಕೇಳಿದ್ರೆ ಮನೆ ಕಳಿಸ್ತೀನಿ, ನೀವು ಕೋರ್ಟಿಗೆ ಮನೆ ಕಳಿಸ್ತೀನಿ ಅಂತಾರೆ. ನಾವು ಕೇಳಿದ್ರೆ ಯಾರು ನಿಮಗೆ ನಿಮ್ಮ ಬಂದಿಲ್ಲ, ಬಂದರೆ ದಾಖಲೆ ಕೊಡ್ಬೇಕಲ್ಲ. ನಾನು ಎಲ್ಲ ತಗೊಂಡಿದ್ದೀನಿ, ಏನೇನು ಕಳಿಸಿರೋದೆಲ್ಲ ತಗೊಂಡಿದ್ದೀನಿ, ಪೋಸ್ಟಲ್ಲಿ ಕಳಿಸಿರೋವೆಲ್ಲ ತಗೊಂಡಿದ್ದೀನಿ, ಅಂತಾಗೆಲ್ಲ ಮಾಹಿತಿ ಇದ್ದಾವೆ. ಇವಾಗ ತನಿಖೆ ಮಾಡ್ತಾರೆ ಅಂತ ಒಂದು ನಿಮಗೆ ನೋಟಿಸ್ ಕಳಿಸ್ತಾರಲ್ಲ, ಕಳಿಸಿದಾರ? ಇಲ್ಲ, ಕಳಿಸಿಲ್ಲ. ಕಳಿಸಿಲ್ವಾ? ಮನೆ ವಿಚಾರವಾಗಿ ಹಣವನ್ನು ಕೇಳಿದಾಗ ನೀವು ಏನಾದರೂ ಮಾಡಿಕೊಳ್ಳಿ, ಏನೋ ನಿಮ್ಮ ಮೇಲೆ ನಾವು ಏನು ಬೇಕಾದ್ರೂ ನಾವು ಜೈಲಿಗೆಲ್ಲ ಹೋಗಿ ಬಂದಿದ್ದೀನಿ, ನನ್ನ ನಕ್ಸಲೈಟರ್ ಇಲ್ಲ, ನನ್ನ ಸಂಬಂಧ ಇದೆ, ನೀವು ನಮ್ಮ ಹತ್ರ ಏನೂ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ನಮಗೆ ಬೆದರಿಕೆ ಹಾಕಿದ್ದಾರೆ ನಮ್ಮ ಮೇಲೆ ಅವರು. ಯಾರು? ಫಾತಿಮಾ ಮತ್ತು ಬಾಬೂರ್ ಅಂತ ಮನೆ ಮಾಲೀಕರು. ಯಾವ ಊರು ಸರ್ ಅವ್ರದ್ದು? ಇದೇ ಬಾಬುಡ. ನಿಮ್ಮ ಹೆಸರು? ಭಾಸ್ಕರ ಅಂತ. ಭಾಸ್ಕರ್. ಅವರು ಯಾವ ಊರು? ಅವರು ಸ್ವಂತೂರು. ಫಾತಿಮಾ ಅನ್ನೋದು ಇದೇವರೇ, BK ಹಳ್ಳಿ ಅವರ ಸ್ವಂತ ಊರು ಬಂದು. BK ಹಳ್ಳಿ. ಬಾಬು ಮತ್ತೆ ಫಾತಿಮಾ ಅಂಗನವಾಡಿ ಅವರು ಬಂದು BK ಹಳ್ಳಿಲಿ ಅಂಗನವಾಡಿ ಟೀಚರ್ ಆಗಿ ಕೆಲಸ ನಿಮ್ಮ ಮಾಡ್ತಾರೆ. ಸಮಸ್ಯೆ ಏನು? ನಮ್ಮ ಸಮಸ್ಯೆ ಮನೆ ಮಾರಾಟ ವಿಚಾರವಾಗಿ. ಹಾಂ. ಹಣ ಕೊಟ್ಟಿದ್ದೇವೆ, ಹಣವನ್ನು ನಮಗೆ ಹಿಂದಿರುಗಿಸ್ಕೊಡ್ತಿಲ್ಲ, ಮನೇನೂ ಕೊಡ್ತಾ ಇಲ್ಲ. ಪಾಪ ಈ ಕಡೆ. ಎತ್ತೇಳಪ್ಪ. ನಮ್ಗೆ ಗೊತ್ತಿರಲಿಲ್ಲ. ಕಷ್ಟವಾಗಿ ಮಾಡಿದ ಹಂಗೆ ಇರ್ಬೇಕು ಸರ್, ಎಲ್ಲ ತೆಗೆದ್ರೆ ವೇಸ್ಟ್ ಅಲ್ವಾ? ಸ್ವಾಧೀನ ಇದ್ರೆ ಒಂದ್ಸಲ ಮಾಡ್ತಾ ಇದ್ರೆ ಹೇಳ್ತೀನಿ. ನನಗೆ ನೀನು ನಾನೇ ಮಾಡ್ತೀನಿ ಅಂತ ನಾಳೆ ಹೋದಾಗ ಪೊಲೀಸ್ನವ್ರು ಹೋಗ್ತಾರೆ, ಖಾಲಿ ಇತ್ತು ಅಂದಾಗ ಅವ್ರೇನು ಮಾಡೋಕ್ಕಾಗಲ್ಲ. ಇರೋದು ಪರಿಹಾರ ಸ್ವಾಧೀನ ಇದ್ದೀವಿ ಅನ್ನೋ ಕಾರಣ ಅದನ್ನು ಮಾಡೋಕ್ಕೆ ಚಾಲೆಂಜ್ ಮಾಡಬೇಕು ಅಷ್ಟೇ. ಕೋರ್ಟಲ್ಲಿ ನಾವು ಅದರಲ್ಲಿ ನಾವು ಆದೇಶ ಮಾಡೋಕ್ಕೆ ಬರೋದೇ ಇಲ್ಲ. ಕೊಟ್ಟು ಹೋಗ್ಬೇಕು, ಅಲ್ಲಿಂದ ಒಂದು ಏನಾದ್ರು ತಂದರೆ ಅವಾಗ ಹೆಲ್ಪ್ ಆಗ್ತದೆ. ನನಗೆ ಇಲ್ಲಿ ಪರಿಹಾರ ಇಲ್ಲ ನಡಿ. ಇಲ್ಲಿ ನಾವು ನಮ್ದು ಇನ್ನೊಂಥರ ಇಲ್ಲಿಂದ ಕೋರ್ಟಿದೆ, ನೀವು ಹೇಳೋದನ್ನ ನಾನು ಹೇಳ್ತೀನಿ. ನಾನೇ ಎನ್ಕ್ವೈರಿ ಮಾಡಬೇಕಾದ್ರೆ ಒಂದಿನ ಆದರೂ ಆಗಲ್ಲ. ನೀವು ಹೇಳಿ ವಾಟ್ ಈಸ್ ದಿಸ್ ಏನಿದೆ ಹೇಳಿ. ಮತ್ತು ಅದನ್ನ ಕ್ಲೀನಾಗಿ ಡ್ರಾಫ್ಟ್ ಮಾಡಿ ಇಂತಿಂಥ ಡಾಕ್ಯುಮೆಂಟ್ ಇದೆ, ಇಂಥ ಡಾಕ್ಯುಮೆಂಟ್ ಇರೋದ್ರಿಂದ ಖಾತಾ ಮಾಡ್ಬೋದು
ಮಾಡ್ತಾ ಇಲ್ಲ ಆ ಥರ ಹೇಳ್ಬೇಕಲ್ಲ. ನೀವೇ ಹೇಳೋಕ್ಕಾಗ್ತಾ ಇಲ್ಲ ಅದೇನು ಅಂತ ಹೇಳಪ್ಪ. ನನಗೆ ನನ್ನ ಮುಂದೆ ಏನು ಡಾಕ್ಯುಮೆಂಟ್ ಅದು, ಏನು ಡಾಕ್ಯುಮೆಂಟ್ ಅದು, ಏನದು ಫಸ್ಟು ಒಂದು ಕೆಲಸ ಮಾಡಿ, ನೀವು ಈ ಥರ ಪೇಪರ್ ಕೊಡೋ ಬದಲು ದಾಖಲೆ ಏನಿದೆ ಕೊಡಿ. ಡಾಕ್ಯುಮೆಂಟ್ ಅಲ್ಲಿರೋದು ಒಟ್ಟು ಅವ್ರು ಏನು ಮಾಡಿಲ್ಲ ಅಂದ್ರೆ ನಮ್ಮ ಬಿಟ್ಟು ಸೊ ಈಗ ನಮಗೆ 22-23 ಬಂತು ಅಂದರೆ ನಾವು ನಮ್ಮ ವ್ಯಾಪ್ತಿಗೆ ಈಗ ನಾನು ನೋಡೇ ಹೇಳಬೇಕಿಲ್ಲ. ಎಸ್ಗೆ ಬಂದಿದ್ದೆಲ್ಲ ಒಂದು ಸರ್ವೆ ದುಡ್ಡು ಕಟ್ಟಿರ್ತಾರೆ, ಅವ್ರಿಗೇನು ಎಂಡಾಸ್ಮೆಂಟ್ ಕೊಡೋಲ್ಲ. ಆಯ್ತಾ? ಇನ್ನು ಕೆಲವು ಹೆಚ್ಚಿಗೆ PDOಗಳಿಗೆ ಸಮಸ್ಯೆ ಇದೆ. ಯಾಕೆ ಕೊಡಲ್ಲ ಅಂತ ಅವ್ರಿಗೆ RTNL ಕೇಳಕ್ಕೆ ಪ್ರಾವಿಷನ್ ಇದ್ರೆ ಕೊಡ್ಬೇಕಂತಿದ್ರೆ ಕೊಡಿ. ಯಾರೋ ಇಬ್ರು ಅಡಮೆಂಟ್ ಇದ್ದಾರೆ, ಇಬ್ರು PDOಗಳು ಯಾರೋ ಪಬ್ಲಿಕ್ ಕರ್ಕೊಬರ್ತಾರೆ. ದಿಸ್ ಈಸ್ ನಾಟ್ ಎ ಪ್ಲೇಸ್. ಪಬ್ಲಿಕ್ ಕರ್ಕೊಬಂದು ನಿಮ್ಮ ಫೇವರ್ ಆಗಿ ಅವನು ಪಿಟಿಷನರ್ ಮೇಲೆ ಇದು ಮಾಡುವಾಗ ಇವೆಲ್ಲ ನಾವು ನೋಡಿದ್ವಿ ಇಲಾಖೆಯಲ್ಲಿ. ನಿಮ್ಮ ಏನು ನಿಮ್ಮ ಓವರಾಲ್ ನಿಮ್ಮ ಇದನ್ನೇ ಎತ್ತಿ ಹಿಡಿತದೆ. ನಿಮ್ಮ ವ್ಯಕ್ತಿತ್ವ, ನೀವು ಯಾವ ಥರ ಕೆಲಸ ಮಾಡ್ತೀನಿ ಅನ್ನೋದು ಎರಡು ನಡವಳಿಕೆಯಿಂದ ಗೊತ್ತಾಗ್ತದೆ. ಅವನೇನೋ ಕೇಳಿದಾನೆ ಕೊಟ್ಟಿಲ್ಲ, ರೈಟಿಂಗಲ್ಲಿ ಕೊಡಿ ಇರ್ಬೋದು. ದೇರ್ ಆರ್ ಪೀಪಲ್ ಅಡ್ವಾಂಟೇಜ್ ತಗೊಳ್ಳೋದು, ನಿಮ್ಮನ್ನೇನೋ ಮಾಡಕ್ಕೆ ಬರ್ಬೋದು. ನಿಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಏನಿದೆ, ನಿಮ್ಮ ಮೇಲಧಿಕಾರಿಗಳ ಸೂಚನೆ ಏನಿದೆ, ಇಲಾಖೆ ಅಧಿಕಾರಿಗಳಿಂದ ಏನಿದೆ ಅದನ್ನು ಮಾಡಿ. ಹೆಚ್ಚಿನವು ಅದೇನೋ 15 ಏನಪ್ಪ, ಏನು ಸಮಸ್ಯೆ ಇದೆ? ಆಮೇಲೆ EO ಆದೇಶ ಮಾಡಿದ್ರು ಕೊಡದಿರೋ ಅಂತ PDOಗಳಿದ್ರ ಇಲ್ಲಿ. ಆಯ್ತಾ? ಆಮೇಲೆ ಇನ್ ಕೆಲವು ದಾರಿ ಬಿಡ್ತಾ ಇಲ್ಲ, ಸ್ಪಾಟ್ಗೆ ಹೋಗಿ ಒಂದು ಎಂಡಾಸ್ಮೆಂಟ್ ಕೊಡಿ, ಮಾಡಕ್ ಬರಲ್ಲ. ನನ್ಗೆ ಇಷ್ಟು ಇದರಲ್ಲಿ ಒಂದು 5-6 ಅರ್ಜಿಗಳು ಮಾಡ್ಲಿಕ್ಕೆ ಬರಲ್ಲ. ಅದು ನೀವು ರೈಟಿಂಗಲ್ಲಿ ಕೊಟ್ಬಿಟ್ರೆ ಅಟ್ಲೀಸ್ಟ್ ಹೋಗ್ತಾನೆ, ಅವ್ನು ಗೈಡ್ ಮಾಡಿ. ಕೆಲವು ಸಿವಿಲ್ ಕೋರ್ಟಲ್ಲಿ ಇರ್ತವೆ, ಇಲ್ಲಿ ಬರ್ತಾರೆ, ನಾವೇನು ಮಾಡಲ್ಲ. ಸಿವಿಲ್ ಕೋರ್ಟಲ್ಲಿ ಹೋಗುವಂಥ ಮ್ಯಾಟ್ರು ನಾವು ಆದೇಶ ಕೊಡ್ಲಿಕ್ಕೆ ಬರಲ್ಲ. ಆಯ್ತಾ? ನಮ್ದು ಇಷ್ಟೇ ಇದೆ, ಸರ್ಕಾರಿ ಅಧಿಕಾರಿಗಳು ಏನು ಮಾಡಬೇಕು ಮಾಡಿಲ್ಲ. ಮಾಡದೇ ಇದ್ರೆ ನಾವು ಮಾಡಿ ಅಂತ ಹೇಳಲಿಕ್ಕೆ ನಮ್ಗೆ ಅವಕಾಶ ಇದೆ. ಮಾಡದೆ ಹಂಗೂ ಮಾಡಿಲ್ಲ, ಏನೋ ತಪ್ಪು ಮಾಡಿದ್ದಾರೆ, ಸರ್ಕಾರಿ ದುಡ್ಡನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ, ಈ ಥರದ ದೂರುಗಳಿಗೆ ನಮಗೆ ಅಧಿಕಾರ ಇದೆ, ನಮ್ಮ ವ್ಯಾಪ್ತಿಗೆ ಬರುತ್ತೆ, ನಾವು ಮಾಡ್ತೀವಿ. ಹಂಗಾಗಿ ನೀವು ಅಧಿಕಾರಿಗಳೇ ಇರೋದ್ರಿಂದ ನೀವು ಈಗ ನಿಮ್ಮ ಸೋಮಾರಿತನನೋ ಇಲ್ಲ ಅಸಡ್ಡೆನೋ ಏನೋ ಗೊತ್ತಿಲ್ಲ, ಅವು ಹೆಚ್ಚಿಗೆ ಕೆಲಸ ಕೊಡ್ತಾ ಇದೆ ಅಧಿಕಾರಿಗಳಿಗೆ. ಒಬ್ಬ ಪಿಟಿಷನರ್ ಬಂದ ಅಂದರೆ ಅವನಿಗೆ ಸ್ಪಷ್ಟವಾಗಿ ಮಾಡಕ್ಕೆ ಬರ್ತದೆ, ಬರಲ್ಲ ಹೇಳ್ಬಿಟ್ರೆ ಅವನು ಹತ್ರನೂ ಹೋಗಲ್ಲ, ಬೇರೆ ಎಲ್ಲೂ ಹೋಗಲ್ಲ. ನೀವು ಮಾತಾಡೋಕ್ಕೆ ರೆಡಿ ಇಲ್ಲ, ಅವ್ರಿಗೆ ಸಿಗೋಕ್ಕೆ ರೆಡಿ ಇಲ್ಲ. ಹೆಚ್ಚಿನ ಕಂಪ್ಲೇಂಟ್ ನಾವು ನೋಡ್ತೀವಿ ಎಲ್ಲ ಇದರಲ್ಲಿ ಸಿಗಲ್ಲ, ಪಬ್ಲಿಕ್ಕಿಗೆ ಸಿಗಲ್ಲ. ಇದರಿಂದನೇ ನಿಮಗೆ ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಇದೆ, ಜನಗಳ ಮಧ್ಯೆ ಕೆಟ್ಟ ಅಭಿಪ್ರಾಯ ಬರ್ತದೆ. ಸಿಗದೇ ಇಲ್ಲ, ಫೋನ್ ತೆಗಿಯಲ್ಲ. ಈಗ ನಿನ್ನೆ ನಾವು ಹೋಗಿದ್ವಿ ಯಾವ್ದೋ ಒಂದು ಆಫೀಸ್ಗೆ, ಎಲ್ಲ ಲಾಕ್ ಮಾಡ್ಕೊಡ್ತೀವಿ, ಫೋನು ಸ್ವಿಚ್ ಆಫ್, ಮೊಬೈಲ್ ಮೆಸೇಜ್ ಮಾಡಿದ್ರೆ ಮೊಬೈಲು ರಿಸೀವ್ ಮಾಡಲ್ಲ, ಜೊತೆಗೆ ಮೆಸೇಜ್ಗೂ ಇದಿಲ್ಲ, ಅವಕಾಶನೇ ಇಲ್ಲ, ಸ್ವಿಚ್ ಆಫ್. ಆಮೇಲೆ ಏನೋ ಸಣ್ಣ ಪುಟ್ಟದ್ದು ಏನು 100% ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಸಣ್ಣ ಪುಟ್ಟದ್ದು ಹೇಳೋಂಥ ತಾಕತ್ತು ಇರಬೇಕು ನಿಮಗೆ. ನಾನು ಈ ಕಾರಣಕ್ಕೋಸ್ಕರ ಮಾಡ್ತಾ ಇಲ್ಲ ಅಂತ ನಿಮ್ಮ ನಾಲೆಡ್ಜೇ ಇಲ್ಲ, ನಿಮ್ಮ ಕೆಲಸಗಳ ಮೇಲೆ ನಿಮ್ಮ ನಾಲೆಡ್ಜೇ ಇಲ್ಲ. ಯಾಕೆ ಅದನ್ನು ಕೊಟ್ಬಿಟ್ರೆ ಏನಾಗುತ್ತೆ? ಏನು ಭಯ ಪಡುವಂತ ಏನಿದೆ? ಕೆಲಸಕ್ಕೆ ಸೇರೋವರೆಗೆ ಒಂಥರ ಇರ್ತೀರಾ, ಸೇರಿದ ಮೇಲೆ ಅದನ್ನು ತಿಳ್ಕೊಬೇಕು, ನಮ್ಗೇನು ಕೆಲಸ ಇದೆ, ನನಗೆ ಅಧಿಕಾರ ಇದೆ, ನನ್ನ ಕೆಲಸ ಏನಂತ ತಿಳ್ಕೊಂಡು ನ್ಯಾಯಯುತವಾಗಿ ಮಾಡಬೇಕು. ಅದನ್ನು ಮಾಡ್ತಾ ಇಲ್ಲ ನೀವು. ಸರ್ಕಿ ತಪ್ಸ್ಕೊಂಬಿಡೋದು, ಏನೋ ಒಂದು ಕಾರಣ ಹೇಳೋದು, ಇಲ್ಲಿ ಬಂದು 3 ದಿನಕ್ಕೆ ಮಾಡ್ತೀವಿ ಅನ್ನೋರು ಯಾಕೆ ಮಾಡಿರಿ ಇಲ್ಲಿವರೆಗೆ? ಆಯ್ತಾ? ಈ ಥರ ದೂರುಗಳೇ ಜಾಸ್ತಿ ಇದೆ. ನೀವು ಮಾಡೋ ಇದ್ರಲ್ಲಿ ಅರ್ಧ ಇವು ನಮ್ಮ ಹತ್ರ ಬರೋಂಗೇ ಇಲ್ಲ, ಆ ಥರ ದೂರುಗಳಿದೆ. ಗೊತ್ತಾಯ್ತಾ? ಸಿವಿಲ್ ಇದ್ದರೆ ನಾವೇ ಕಳಿಸಿದ್ವಿ, ನಾವು ನಿಮ್ಮನ್ನು ಕೇಳಲೇ ಇಲ್ಲ. ಸಿವಿಲ್ ಇಲ್ಲಿದೆ, ನಾವು ಅವ್ರಿಗೆ ಅಧಿಕಾರಿಗಳಿಗೆ ಹೇಳಕ್ಕೆ ಬರಲ್ಲ. ಗೊತ್ತಾಯ್ತಾ? ನನ್ನ ಮೇಲೆ ನೋಟ್ ಮಾಡಿದ್ದೇನೆ, ಸಿಗದೇ ಇರೋದೊಂದು, ಮಾಡೋ ಕೆಲಸ ಮಾಡದೇ ಇಲ್ಲ. ಆಯ್ತಾ? ಮತ್ತೆ ಆಮೇಲೆ ಎಂಡಾಸ್ಮೆಂಟ್ ಕೊಡ್ತಾ ಇಲ್ಲ. ಆಮೇಲೆ ಸ್ಪಾಟ್ಗೆ ಹೋಗುವಂಥದ್ದಿದೆ, ಹೋಗ್ಲೇಬೇಕು, ಸ್ಪಾಟ್ಗೆ ಹೋಗಿ. ಆಯ್ತಾ? ಹೋಗಿದ್ರೆ ಅಲ್ಲಿ ಇರ್ತದೆ, ಒಬ್ಬ ಬಿಡಲ್ಲ. ಎಷ್ಟೋ ಸಾರಿ ಇಲ್ಲಿ ಬಂದಿದ್ರು ಅರ್ಜಿ, ಅವನೇ ಹಿಂದಿನವನಿಗೆ ಬಿಡ್ತಾ ಇಲ್ಲ ಸರ್ ಇರ್ಬೋದು. ಅದನ್ನು ನಾವು ಅವನಿಗೆ ಹೇಳಿದ್ವಿ, ನೀನು ಬಿಡಿದಾರ ಹಿಂದವ್ರಿಗೆ ಬಿಡಲ್ಲ, ಬೆಲೆ ಮುಂದೊಂದು ಕೇಳಕ್ಕೆ ಅಧಿಕಾರ ಇದೆ.
ಅಲ್ವಾ? ನಾವು ಹೇಳಕ್ಕೂ ನಮಗೆ ಕಾರಣ ಇರ್ತದೆ, ನೀನು ಸರಿ ಇಲ್ಲ ಅನ್ನೋಕ್ಕೆ. ನಾವು ಆ ಥರ ನಿಮಗೆ ನಾಲೆಡ್ಜ್ ಇರಬೇಕು. ಈಗ ನಾವು ಉಪಲೋಕಾಯುಕ್ತ ಸಾಹೇಬ್ ಬಂದಿದ್ರು ಆಯ್ತಾ, 3 ದಿನ ಮಾಡಿದ್ರು. ಅದರಲ್ಲಿ ಕೆಲವು ಆಫೀಸರ್ಸ್ ಎಷ್ಟು ನಾಲೆಡ್ಜ್ ಇದ್ರು ಅಂದರೆ ಪ್ರತಿಯೊಂದನ್ನು ಅವರು ಪ್ರತಿಯೊಂದನ್ನು ಪರ್ಸನಲ್ ಆಗಿ ಅಟೆಂಡ್ ಮಾಡಿದಾಗ ನಿಮಗೆ ಅಥಾರಿಟಿ ಇರುತ್ತೆ ಏನೋ ಧೈರ್ಯವಾಗಿ ನೀವು ಮಾತಾಡೋಕ್ಕೆ ನಿಮಗೆ ಅಧಿಕಾರಿಯುತವಾಗಿ ನೀವು ಮಾಡಬೇಕು. ಅದನ್ನು ಮಾಡೋದು ಎಲ್ಲ ಇದ್ದೀರಿ ಆಫೀಸರ್ಸು, ಗೊತ್ತಾಯ್ತಾ? ಬಿಟ್ಬಿಡಿ ಏನು ಇನ್ನೂ ಭಾಷೆಯಲ್ಲಿ ಹೇಳಿದಾಗ ಸ್ಮಾಲ್ ಪ್ರಾಕ್ಟೀಸು ಏನೇನು ನಾವೇ ಇನ್ನೂ ಬುದ್ಧಿ ಬಿಟ್ಬಿಡಿ. ನಿಮ್ಮ ಕೆಲಸ ನಿಮ್ಮ ಕರ್ತವ್ಯಗಳು ತಿಳ್ಕೊಳ್ಳಿ ಮಾಡಿ. ಒಂದೊಂದು ಸಾರಿ ನಿಮ್ಮ ಲೆವೆಲ್ಗೆ ಆಗಲ್ಲ, ನಿಮ್ಮ ಮೇಲಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಳ್ಳಿ, ಅವರು ಸೂಚನೆ ಅವ್ರದ್ದು ತಗೊಳ್ಳಿ ಸಪೋರ್ಟು. ಇಲ್ಲಿ ಏನಿದೆ ಅಂದರೆ ಆಡಳಿತ ಸುಮಾರು ಇರಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ದಿನ ಆ ಪರಿಸ್ಥಿತಿಯಲ್ಲಿ ನಿಮ್ಮವರು ಇರ್ತಾರೆ, ನಿಮ್ಮ ಅಣ್ಣದಿರೋ ತಮ್ಮದಿರೋ ಯಾರೋ ಇದ್ದೇ ಇರ್ತಾರೆ. ನಾನು ನೋಡ್ದಂಗೆ ಖಾತಾ ಮಾಡ್ತಾ ಇಲ್ಲ, ಕಂದಾಯ ಕಟ್ಸ್ಕೊತಾ ಇಲ್ಲ. ಈಗ ನೋಡಿದೆ ಒಂದು ಯಾವುದೋ ಅರ್ಜಿ ಇವ್ರೆ ಯಾರೋ ಅರ್ಜಿ ಕೊಟ್ಬಿಟ್ರೆ ನಾವು ಎಂಡರ್ಸ್ಮೆಂಟ್ ಕೊಡೋಕೆ ಬರ್ತದೆ. ಅರ್ಜಿ ಕೊಟ್ಟವನ ಹತ್ರ ಏನು ಡಾಕ್ಯುಮೆಂಟ್ ಇದೆ, ಇವನಿಗೆ ಡಿನೇ ಮಾಡೋಕ್ಕೆ ಅರ್ಜಿ ಕೊಟ್ಟವನ ಹತ್ರ ಸಾಕಷ್ಟು ಡಾಕ್ಯುಮೆಂಟ್ ಇದ್ದರೆ ಹೇಳ್ಬೇಕು, ನಿಮಗೆ ವಿರುದ್ಧವಾಗಿ ಇಂತಿಂಥ ಡಾಕ್ಯುಮೆಂಟ್ ಇದೆ, ನೀವು ಫೋಟೋ ಇದ್ದರೆ ಅಪೀಲ್ ಮಾಡಿ. ಸುಮ್ಮನೆ ಅರ್ಜಿ ಕೊಟ್ಟೆಟ್ಟಿಗೆ ನೀವು ಅವನಿಗೆ ಎಂಡರ್ಸ್ಮೆಂಟ್ ಕೊಟ್ಟಿದ್ರೆ ಕ್ರಿಮಿನಲ್ ಕೇಸ್ ಮಾಡ್ತೀವಿ. ಹೇಳ್ಬಿಡ್ತೀನಿ ಈಗಲೇ, ನೀವೇ ಬೇಕಾದ್ರೆ ಇದೆಲ್ಲ ನಾವು ನೋಡಿದ್ವಿ, ನೀವುಗಳೇ ಬರೆಸ್ಬಿಡೋದು ಒಂದು ಅರ್ಜಿನ, ಆ ಥರದ್ದನ್ನು ನಾವು ನೋಡಿದ್ವಿ ಸರ್ವಿಸಲ್ಲಿ. ಇವೆಲ್ಲದಕ್ಕೆ ಅವಕಾಶ ಮಾಡಬೇಡಿ, ಕೆಲಸ ಮಾಡ್ಕೊಂಡು ಹೋಗಿ. ಲೋಕಾಯುಕ್ತ ಸಂಸ್ಥೆ ಇರೋದು ಚೆನ್ನಾಗಿ ಆಗಲಿ ಅಂತ ಪನಿಷ್ ಮಾಡೋಕ್ಕೋ ಏನೋ ನಿಮ್ಮನ್ನ ಎತ್ತಿ ಹಿಡಿಯೋಕ್ಕೆ, ತಪ್ಪುಗಳನ್ನ ಎತ್ತಿ ಹಿಡಿಯಲಿಕ್ಕಲ್ಲ, ಜನಗಳಿಗೆ ಸಹಾಯ ಬೇಕು. ಮೊದಲ ಉದ್ದೇಶ ಇರೋದು ಜನಗಳಿಗೆ ಸಹಾಯ ಆಗಬೇಕು, ಆಡಳಿತ ಒಂದು ಯಂತ್ರ ಕರೆಕ್ಟಾಗಿ ನಡಿಬೇಕು ಅನ್ನೋದೇ ಮೊದಲ ಉದ್ದೇಶ. ಆಮೇಲೆ ಅಲ್ಲೊಬ್ಬರು ಇಲ್ಲೊಬ್ಬರು 3 ಜನ ಇರ್ತಾರೆ, ಅವ್ರಿಗೆ ನಾವು ಅವ್ರು ಅನುಭವಿಸ್ಕೊಳ್ತಾರೆ, ಅದು ಬಿಡಿ. ಹೆಚ್ಚಿನವರು ಅವ್ರವ್ರ ಕೆಲಸ ಅವ್ರು ಮಾಡಬೇಕನ್ನೋದೇ ಉದ್ದೇಶ. ಹಾಗಾಗಿ ಈ ಸಭೆ ಏನೋ ಉದ್ದೇಶನ ತಿಳ್ಕೊಂಡು ಎಲ್ಲರೂ ಮಾಡಿ. ನಾನು ಎಲ್ಲರೂ ಕೆಟ್ಟವರು ಅಂತ ಹೇಳಿಲ್ಲ, ಯಾರೋ ಒಬ್ಬರಿಬ್ಬರಿಂದ ಈ ಥರ ಜನರಲ್ಲಿ ಒಂದು ತಪ್ಪು ಅಭಿಪ್ರಾಯ ಮೂಡ್ತದೆ. ಒಳ್ಳೆಯವರು ಇದ್ದಾರೆ ಇಲ್ಲಿ, ನಾನು ಇಲ್ಲ ಅಂತ ಹೇಳಿದೆ. ತುಂಬ ಜನ ಈಗ ಪ್ರತಿಯೊಂದು ಕೆಲಸ ಈ ಕೂತವರೆಲ್ಲ ನಾನು ಮಾಡ್ತೀನಿ ಬಿಡಿ ಸರ್ ಅದನ್ನು ಮಟ್ಟಿಗೆ ಇದ್ದಾರೆ. ಸೊ ಮಾಡ್ತಾರೆ, ಇವರೆಲ್ಲ ನಾವು ನಂಬಿದ್ದೀವಿ. ತಹಸೀಲ್ದಾರು ಇವು ಪ್ರತಿಯೊಬ್ಬರು ಚಿಕ್ಕವಾಗ ಇವರು ಬಂದಿದ್ದಾರೆ, ಪುರಸಭೆ ಅಧಿಕಾರಿ ಬಂದಿದ್ದಾರೆ, ಹೆಚ್ಚಿಗೆ ADLR ಅವ್ರದ್ದು ಒಂದು ಜಾಸ್ತಿ ಇದೆ. ದುಡ್ಡು ಕಟ್ಟಿದ ಮೇಲೆ ಅವ್ರಿಗೆ ಎಂಡರ್ಸ್ಮೆಂಟ್ ಕೊಡ್ಬೇಕ್ರಿ ADLR. ದುಡ್ಡು ಕಟ್ಟಿಸ್ಬಿಡ್ತೀರಾ 200, 300, 2000 ಅವ್ರಿಗೆ ಏನು ಉತ್ತರ ಕೊಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಪರ್ಸ್ನಲಾಗಿ ನೋಡಿ ಏನಂತ ವರ್ಕ್ ನೋಡೇನಿಲ್ಲ ಅಲ್ವಾ, ಮಾಡ್ಬೋದು, ಮನಸ್ಸು ಮಾಡಿದ್ರೆ ಆಗ್ಬೋದು. ಯಾರು ಹೇಳಿದ್ರಿಪ್ಪ ನಾವು ಇಲ್ಲ ಮತ್ತೆ ಇಂತಿಷ್ಟೇ ಟೈಮ್ ಅಂತೇಳಿ ನೀವೇ ಸಭೆ ತಾಣಿದ್ದೀರಾ, ದಯವಿಟ್ಟು ಆ ಸಮಯದಲ್ಲಿ ಅವ್ರು ಕೆಲಸ ಮಾಡಿಕೊಡ್ಬೇಕು, ಕಾನೂನು ಪ್ರಕಾರನೇ ಮಾಡಿಕೊಡ್ಬೇಕು. ಕಾನೂನು ಫಿಟ್ ಮಾಡಿ ಅಂತ ನಾವು ಹೇಳೋದಿಲ್ಲ. ಇಲ್ಲ ಅಂದರೆ ಎಂಡರ್ಸ್ಮೆಂಟ್ ಕೊಟ್ಬಿಡಿ ಅವ್ರಿಗೆ. ಕೋರ್ಟ್ ಹೋಗೋದು ಮತ್ತೊಂದು ದಿನ ಮಾಡ್ತಾರೆ. ಅನ್ನೆಸೆಸರಿ ನಮಗೂ ಮಾತು ಕೊಟ್ಟು ತಿರುಗಿ ಅವ್ರಿಗೆ ತೊಂದರೆ ಮಾಡೋಕ್ಕೆ ಹೋಗಬಾರ್ದು. ತೊಂದರೆ ಮಾಡಿದ್ರೆ ಅದನ್ನು ನೆಕ್ಸ್ಟ್ ನೀವು ಅದ್ರ ತೊಂದರೆ ಫೇಸ್ ಮಾಡ್ತೀವಿ. ಭೇಟಿ ಮಾಡೋರಿಗೆ ಎಲ್ಲಿರೋದು ವಾಸ ಸುದೀರ್ಘವಾಗಿ ಈ ದಿನ ಅವ್ರು ಅಲ್ಲೇ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಆಡಳಿತ, ತಾಲೂಕು ಕರ್ನಾಟಕ ಲೋಕಾಯುಕ್ತ ವತಿಯಿಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಆಯ್ತಾ ಆಯ್ತಾ ಇವ್ರು ಮಾಡ್ತಾರೆ. 5% ಇದೆ ಅಂತ ಏನಿದೆ ಅಂತ ತಿಳಿಸ್ತಾರೆ. ನಾವು ಈಗಾಗಲೇ ಹೇಳಿದಾಗೆ ನಾವು ಪ್ರತಿ ತಾಲೂಕಿಗೆ ಈ ಥರ ಸಭೆಗಳನ್ನ ಮಾಡ್ತಾ ಬಂದಿದ್ದೀವಿ. ಮೊನ್ನೆ 2-3 ತಿಂಗಳಿಂದ ಉಪಲೋಕಾಯುಕ್ತ ಸಾಹೇಬ್ರೆ ದೊಡ್ಡ ಮಟ್ಟದಲ್ಲಿ ಮಾಡಿದ್ರಿಂದ ನಾವು ಸ್ವಲ್ಪ ಗ್ಯಾಪ್ ಕೊಟ್ವಿ, ಅದೇ ದೂರುಗಳು ರಿಪೀಟ್ ಆಗ್ತವೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಈ ವರ್ಷದಲ್ಲಿ ಮೊದಲ ಸಭೆ ಪಾವಗಡದಿಂದಲೇ ತೊಗೊಂಡಿದ್ದೀವಿ, ಇಲ್ಲಿ ಸಮಸ್ಯೆಗಳಿದೆ ಅಂತೇಳಿ. ಹಾಗಾಗಿ ಎಲ್ಲ ಕಡೆ ಇದ್ದಂಗೆ ಹೆಚ್ಚಿಗೆ ರೆವಿನ್ಯೂದು ಸರ್ವೇದು PDO ಜಾಸ್ತಿ ಇರ್ತದೆ. ಯಾವುದೋ ಎಕ್ಸೈಸ್ ಒಂದು ಬಂತು, ಯಾವುದೋ 30 ವರ್ಷದಿಂದ ಇದೆ ಅನ್ನೋದು ಅಂಗಡಿ ಶಿಫ್ಟ್ ಮಾಡುವಂಥದ್ದು. ಅದು ಬಿಟ್ಟರೆ ಜಾಗ ಬಿಡ್ತಾ ಇಲ್ಲ, ರಸ್ತೆ ಕಾಮಗಾರಿಗಳ ಬಗ್ಗೆ. ಆಮೇಲೆ PDOಗಳು ನಮಗೆ ಕೊಡ್ತಾ ಇಲ್ಲ, ಮಾಹಿತಿ ಕೊಡ್ತಾ ಇಲ್ಲ ಅನ್ನೋದು ಒಂದು 2-3 ಭಾಳ ಗುರುತರವಾಗಿ ಆರೋಪಗಳು ಮಾಡಿದ್ದಾರೆ ಅವರು. ಇಲ್ಲಿದ್ದಂಥ ಅಧಿಕಾರಿ ತಹಸೀಲ್ದಾರ್ ಆಗಲಿ ಇಒ ಆಗಲಿ ಅವರು ಸ್ಪಂದಿಸಿದ್ದಾರೆ, ಜವಾಬ್ದಾರಿ ತೊಗೊಂಡಿದ್ದಾರೆ. ಸಂಬಂಧಪಟ್ಟ ಅವ್ರ ಕೆಳಗಿನ ಅಧಿಕಾರಿಗಳನ್ನು ಕರೆದು ಏನೇನು ಮಾಡಬೇಕನ್ನೋದು ಹೇಳಿದ್ದಾರೆ. ಕೆಲವು ಕಡೆ ಸ್ಪಾಟ್ ವಿಸಿಟ್ ಮಾಡೋದನ್ನು ಅವರು ಒಪ್ಕೊಂಡಿದ್ದಾರೆ, ಮಾಡಿ ಕೊಡ್ತೀವಿ ಅಂತೇಳಿ. ಆಲ್ಮೋಸ್ಟ್ ಹೆಚ್ಚಿನ ಅವಕ್ಕೆಲ್ಲ ವಾರದಿಂದ 15 ದಿನ ಟೈಮ್ ತೊಗೊಂಡಿದ್ದಾರೆ. ಅವ್ರನ್ನ ಅವ್ರಿಗೆ ದೂರುದಾರಿಗೂ ನಾವು ಹೇಳಿದ್ವಿ 15 ದಿನ ಆದಮೇಲೆ ನಮ್ಮನ್ನು ಸಂಪರ್ಕ ಮಾಡಿ.
ಹಂಗೂ ಅವರು ಆಗಿಲ್ಲ ಅಂದರೆ ನಾವು ನಂತರ ಪ್ರಕರಣ ದಾಖಲು ಮಾಡಿಕೊಂಡು ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತೀವಿ. ಆಯಿತಾ? ಈಗಾಗಲೇ ಕೆಲವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಕೆಲವುಗಳನ್ನ ಅವರು ಮಾಡುವಂಥ ಕರ್ತವ್ಯಗಳನ್ನ ಮಾಡ್ತಾ ಇಲ್ಲ ಕೆಲವು ಅಧಿಕಾರಿಗಳು. ಅವರಿಗೆ ಈಗಾಗಲೇ ತಿಳುವಳಿಕೆಯನ್ನು ಹೇಳಿದ್ದೀವಿ, ಎಚ್ಚರಿಕೆ ರೂಪದಲ್ಲಿ ಹೇಳಿದ್ದೀವಿ. ಸರ್, ಭಾಳಷ್ಟು ಸಾರ್ವಜನಿಕರು ತಿಂಗಳಿಗೊಮ್ಮೆ ಒಂದ್ಸತಿ ಇಂಥ ಒಂದು ದೂರು ಇದು ಮಾಡಿದ್ರೆ ಮಾಡ್ತಾ ಇದ್ದೀವಿ, ಸಮಸ್ಯೆ ಬಗೆಹರಿಯುತ್ತೆ ಅಂದ್ಬಿಟ್ಟು ಅದೇ ಉದ್ದೇಶ ಅದೇ ಇದೆ. ಲೋಕಾಯುಕ್ತ ಸಂಸ್ಥೆಯಲ್ಲಿ ಮೊದಲು ಇವೆಲ್ಲ ತಾಲೂಕು ಮಟ್ಟದಲ್ಲಿ ಮಾಡೋದಿರಲಿಲ್ಲ, ಇತ್ತೀಚೆಗೆ ಅದು ಪ್ರಾರಂಭ ಆಗಿದೆ. ಎಲ್ಲ ಅಧಿಕಾರಿಗಳ ಮಟ್ಟ ಸೇರಿಸ್ಕೊಂಡು ಈಗಾಗಲೇ ಹೇಳಿದ್ನಲ್ಲ, ಪ್ರತಿ ತಾಲೂಕಲ್ಲಿ ನಾವು ಮಾಡಬೇಕು. ಸೊ ಇಲ್ಲಿ 10 ತಾಲೂಕು ಇರೋದ್ರಿಂದ ನಾವು ಕನಿಷ್ಠ ವಾರದಲ್ಲಿ ತಿಂಗಳಲ್ಲಿ 2 ಮಾಡಬೇಕನ್ನೋ ಉದ್ದೇಶ ಇದೆ. ಕೆಲವೊಂದು ಸಂದರ್ಭದಲ್ಲಿ ಆಗಲ್ಲ. ಸೊ ಹಾಗಾಗಿ ನಾವೊಂದು 2 ಇಟ್ಕೊಂಡಿದ್ವಿ. ತಿಂಗಳಲ್ಲಿ 2 ಬುಧವಾರ ಅಂತ ಮಾಡ್ಕೊಂಡಿದ್ವಿ. ಕೆಲವು ಸಾರಿ ಬುಧವಾರ ದಿನ ಏನೋ ಬರ್ತದೆ. ಇದಾಗಲೇ 2-3 ಸಾರಿ ಪೋಸ್ಟ್ ಪೋನ್ ಆಗಿತ್ತು. ಆಯಿತಾ? ಹಾಗಾಗಿ ತಪ್ಪು ತಿಳುವಳಿಕೆ ಬರಬಾರ್ದು ಅಂತೇಳಿ ನಿನ್ನೆ ಇನ್ನೂ ಡ್ಯೂಟಿ ಇದೆ ನಮಗೆ. ನಿನ್ನೆ ಯಾವುದೋ ಸರ್ಚಲ್ಲಿದ್ವಿ, ಆದರೂ ಇದನ್ನು ಪೋಸ್ಟ್ ಪೋನ್ ಮಾಡೋದು ಬೇಡ ಅಂತೇಳಿ ಬಂದಿದ್ವಿ. ನಾಳೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡಿ. ಅಧಿಕಾರಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಅಧಿಕಾರಿಗಳಿಗೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ, ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವಂಥದ್ದನ್ನು ಮಾಡೋದನ್ನು ಮಾಡಿ, ಮಾಡೋಕ್ಕಾಗಲ್ಲ ಎಂಡಾಸ್ಮೆಂಟ್ ಕೊಡಿ. ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದು ಅವ್ರಿಗೆ ಅರ್ಥ. ಅಪೀಲ್ ಹೋಗೋದಿದ್ರೆ ಅವ್ರು ಹೋಗ್ತಾರೆ. ಸುಮ್ಮನೆ ಕಾಲ ವಿಳಂಬ ಮಾಡೋದು ಬೇಡ, ಸಬು ಬೀಳೋದು ಬೇಡ. ಆಮೇಲೆ ಅರ್ಜಿಗಳನ್ನ ಸ್ವೀಕಾರ ಮಾಡಲ್ಲ ಅನ್ನೋದು ಬರ್ತದೆ. ಅರ್ಜಿ ಸ್ವೀಕಾರ ಮಾಡಲೇಬೇಕು. ಸ್ವೀಕಾರ ಮಾಡಿದಾಗ ಅವರಿಗೆ ಟೈಮ್ ಸ್ಟಾರ್ಟ್ ಆಗುತ್ತೆ. ಅವತ್ತಿಂದ ಕಾಲದಲ್ಲೋ ಯಾವುದಲ್ಲೋ ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ ಲೋಕಾಯುಕ್ತ ಸಂಸ್ಥೆಯಿಂದ ಸಾಕಷ್ಟು ದಾಳಿಗಳು ಎಲ್ಲವೂ ಸಮಾಜನೂ ಒಟ್ಟಿಗೋಗ್ಬೇಕು, ಅದಕ್ಕೆ ಸ್ಪಂದಿಸಬೇಕು. ಸಂಬಂಧಪಟ್ಟವ್ರು ಎಲ್ಲರೂ ಮನಸ್ಸು ಮಾಡಬೇಕು. ಒಬ್ಬರೇ ಹಿಡ್ಕೊಂಡು ದಂಡ ಆಯಿತಾ ಹಿಡ್ಕೊಂಡು ಎಲ್ಲರಿಗೂ ಇದು ಮಾಡೋಕ್ಕಾಗಲ್ಲ. ಇದು ನಮ್ಮಲ್ಲಿ ಒಂದು ಜನಗಳಲ್ಲಿ ಒಂದು ಇದು ಬರಬೇಕು, ಅವೇರ್ನೆಸ್. ಆಯಿತಾ? ಅದು ಬರಬೇಕು. ಅವ್ರಿಗೇನು ಅಧಿಕಾರ ಇದೆ, ಅವ್ರು ಏನು ಕೇಳ್ಬೋದು ಅನ್ನೋದು ಬೇಕು. ನಮ್ಮ ಲೋಕಾಯುಕ್ತ ಸಂಸ್ಥೆಗೆ ಏನೇ ಅಧಿಕಾರ ಇದೆ, ಅಧಿಕಾರಿಗಳಿಗೆ ನಾವೇನು ಸೂಚನೆ ಕೊಡಬೇಕು, ಯಾವುದನ್ನು ನಾವು ಕೊಡ್ಬೋದು ಅನ್ನೋದನ್ನು ಜನಗಳಿಗೆ ತಿಳಿಸೋ ಒಂದು ಪ್ರಯತ್ನ ಕೂಡ ಈ ಒಂದು ಸಭೆಯಲ್ಲಿ ಮಾಡಿದ್ವಿ. ಅಧಿಕಾರಿಗಳಿಗೂ ಮತ್ತು ಸಾರ್ವಜನಿಕ ಇಬ್ಬರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಇದನ್ನು ನಾವು ಪ್ರತಿ ತಿಂಗಳು ಬೇರೆ ಬೇರೆ ತಾಲೂಕುಗಳಲ್ಲಿ ಮಾಡ್ತೀವಿ. ಮತ್ತು ರಿವ್ಯೂನು ಮಾಡ್ತೀವಿ. ಒಂದು 5 ತಿಂಗಳು, 3 ತಿಂಗಳು, 6 ತಿಂಗಳು ಆಗುತ್ತೆ. ಮತ್ತೆ ಹಳೆಯದನ್ನು ರಿವ್ಯೂನು ಮಾಡ್ತೀವಿ, ಅದು ಮತ್ತೆ ರಿಪೀಟ್ ಮಾಡ್ತೀವಿ. ಇದನ್ನು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಈ ಬಗ್ಗೆ ಎಲ್ಲ ಇಲಾಖೆಯಿಂದ ಸ್ಪಷ್ಟ ಸೂಚನೆ ಇದೆ, ಮಾಡಲೇಬೇಕು. ಓಕೆ. ಫೈನಾಗಿರೋದು ತಾಯಿಯವ್ರಿಗೆ ಮೆಂಟಲಿ ಪ್ರಾಬ್ಲಮ್ ಇದೆ. ನನ್ನ ತಮ್ಮನಿಗೆ ಬೆಡ್ ರೆಸ್ಟ್, ನಮ್ಮ ಅಪ್ಪ ಮತ್ತೆ ಮೇಕೆ. ಎಷ್ಟು ಸಾರಿ ಅರ್ಜಿ ಕೊಟ್ಟರು ಜಗಳಕ್ಕೆ ಬರ್ತಾರೆ ಸರ್. ನಮ್ಮ 5% ವೈದ್ಯಕೀಯ ಬಗ್ಗೆ ಕೊಟ್ಟರೆ ಅಂತ ಗ್ರಾಮ ಪಂಚಾಯತಿ ಕೇಳಿದ್ರೆ ವೈಯಕ್ತಿಕವಾಗಿ ಜಗಳಕ್ಕೆ ಬರ್ತಾರೆ ಸರ್. ನ್ಯಾಯಗುಂಟ ಪಂಚಾಯತ್. ಹೌದು ಸರ್. ಬಿಲ್ ಕೊಡಬೇಕು. ಮಾಹಿತಿ ತಗೊಂಡು ಎಷ್ಟು ಅಮೌಂಟ್ ಇದೆ, ಅನುದಾನ ಎಷ್ಟಿದೆ, ಅದು ಏನೇನು ಬೇಕು, ಕೆಲವು ಅನುದಾನ ಕಡಿಮೆ ಅನುದಾನ ಕೊಟ್ಟಿರೋ ಸರ್. ಕೆಲವು ಇಲಾಖೆಯಿಂದ ಕೊಟ್ಟಿರೋಂಥ ನಾವು ವಾಕಿಂಗ್ ಸ್ಟಿಕ್ ಕೊಡ್ತೀವಿ ಸರ್. ಮತ್ತು ಈಗ ಕಳ್ಳಗ ಇಯರಿಂಗ್ ಮತ್ತು ವಾಕಿಂಗ್ ಸ್ಟಿಕ್ಕು, ಮೆಡಿಸಿನ್ ಆ ಥರ ಇಲ್ಲ. ಮೆಡಿಸನ್ಗೆ ಪ್ರಾಜೆ ಮಾಡ್ಕೋಬೋದು ಸಭೆಯಲ್ಲಿ ತೀರ್ಮಾನ ಮಾಡ್ಕೋಬೋದು ಸರ್. ನಾವು 2 ತಿಂಗಳಿಗೆ ಒಂದ್ಸರಿ ಮಸ್ಕ್ಯುಲರ್ ಡಿಸ್ಟ್ರಬ್ ಸರ್. ರೆಗ್ಯುಲರ್ ಆಗಿ ಫಿಸಿಯೋಥೆರಪಿ ನಾವು ಮಸಾಜ್ ಮಾಡಿಸ್ಕೊಳ್ಳೋಕೆ 2 ತಿಂಗಳಿಗೆ ಒಂದ್ಸರಿ ಬರುತ್ತೆ. 1400 ರೂಪಾಯಿ ತಿಂಗಳಿಗೆ. ಬೇರೆ ಏನು ಬರುತ್ತೆ ಪೆನ್ಷನ್? ಬೇರೆ ಏನು ಇಲ್ಲ. ಅಲ್ಲ, ಹ್ಯಾಂಡಿಕ್ಯಾಪ್ ಬರಲ್ವಾ? ಹ್ಯಾಂಡಿಕ್ಯಾಪ್ ಪೆನ್ಷನ್ನೇ 1400. ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಅದ್ರ ಮೇಲೆ ನೀವು ಸಭೆಯಲ್ಲಿ ಇಟ್ಟು ಮಾಡಿಸ್ಬೇಕು. ಆಗಿ ಅವ್ರು ಭೇಟಿ ಮಾಡಿ ಹೇಳಿದ್ದಾರೆ, ಹೇಳಿದ್ವಿ. ಅವ್ರಿಗೊಂದು ಕೊಡಿ. ಅವರು ನಿಮ್ಮ ಡಿಮಾಂಡ್ ಏನಿದೆ ಅದ್ರ ಮೇಲೆ ಎಷ್ಟು ಮಾಡ್ಬೋದು ಅದನ್ನು ಮಾಡಿಸ್ತಾರೆ. 3 ಲಕ್ಷ ಹೋಗೋಣ ಕೊಟ್ಟಿದ್ವಿ. ಅದು ಎಲ್ಲಿ ಬೇರೆ ದುಡಿಮೆಗೆ ಏನಾದ್ರು ಮಾಡ್ಕೊಂಡಿದ್ದೀನಪ್ಪ? ಏನೂ ಇಲ್ಲ ಸರ್. ಎಲ್ಲ ತುಂಬ ಜನ ಇರೋರು ಏನೋ ಅಂಗಡಿ ಇಟ್ಕೊಂಡು ಏನೋ ಅವ್ರು ಮಾಡ್ತಾರೆ. ಇಡ್ತಾರೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ವಿಕಲಚೇತರು ಬಾಗಲಕೋಟೆ 7,500 ಜನ ಇದ್ದಾರೆ. ಅಲ್ಲಿಗೆ ಬರೋದು ಒಂದು ಪಂಚಾಯತಿ ಫಂಡ್ ಅಲ್ಲಿಗೆ ಹೋಗ್ಬೇಕು. ಮಾಡ್ತಾರೆ. ಇವು 5% ಏನಾಗುತ್ತೆ? ಏನಾಗಲ್ಲ. ರಾಯಚೂರು ಕಡೆನಾ ಬಳ್ಳಾರಿ ತಿರುಗಾಟಕ್ಕೆ ಯಾರು ಮಂಡ್ಯ ಅಂದಲ್ಲ, ಅದಕ್ಕೆ ಮಂಡ್ಯ ಅವರು ಅವನೇನು ಕಳ್ತನ ಇಲ್ಲ. 5 ದಿನ ಹಾಕ್ಸಿದ ತಗೊಂಡೋದ ತಿರುಗಾಟಕ್ಕೆ ಕಿಟ್ಟ. ಪೊಲೀಸರು ಏನು ಮಾಡಬೇಕು? ಅಲ್ಲ, ಏನು ಮಾಡ್ಬೇಕಲ್ಲ ಅಂದರೆ ಈಗ ಅವನೆಷ್ಟು ಕಿಟ್ಟವನಲ್ಲ ಪಣಕ್ಕೆ, ಅದನ್ನು ಇವ್ರು ದುಡ್ಡು ಕೊಟ್ಟು ತರಿಸ್ಬೇಕು. ಅದೇ